द्वितीय PUC वर्षस्य संस्कृत छात्राणां कृते अहं स्वागतं व्याहरामि। अस्मिन् वर्षे गृहे स्थित्वा एव पाठप्रवचनं श्रोतुम् अवकाशः। कारणं किमिति सर्वे जानन्ति। अध्ययनं कर्तुं के उत्सुकाः सन्ति ते पाठस्य श्रवणं कृत्वा ज्ञानं प्राप्तुम् अवकाशः अत्र वर्तते। पाठत्रयं समापितवन्तः। चतुर्थः पाठः अस्ति शून्यामे अङ्गुलिः, अनन्तरं भवति। इदानीं पञ्चमो पाठः महाराणाप्रतापः इति पाठम् उद्दिश्य अस्य पाठस्य पूर्वं प्रास्ताविकवचनम् अहं वक्तुम् इच्छामि। संस्कृतम् अध्ययनं कुर्वन्ति। संस्कृतभाषायाः माधुर्यं किम् इति सर्वे जानन्ति। परन्तु वयं संस्कृते रसास्वादं कर्तुं संस्कृतेन सम्भाषणं कुर्मः, संस्कृतेन श्रवणं कुर्मः, संस्कृतेन लेखनं कुर्मः इति वयं न इच्छामः। संस्कृतस्य रक्षणार्थं कृपया संस्कृतेन अवगन्तुं प्रयत्नं कुर्वन्तु। यदा संस्कृतेन श्रवणं कृत्वा संस्कृतेन सम्भाषणं कर्तुं धैर्यम् आगच्छति। भाषासु मुख्या मधुरा दिव्या गीर्वाणभारती इति भाषाविषये वर्णनं वर्तते। वयं यदा सम्भाषणं न कुर्मः भाषायाः वृद्धिर्न भवति। अतः प्रप्रथमतया संस्कृतस्य ज्ञानं संस्कृतेन श्रवणं कर्तुं प्रयत्नः करणीयः। संस्कृतभाषायाः ज्ञानं सर्वेषां कृते आवश्यकं वर्तते। द्वितीय PUC पाठ्यपुस्तके 10 पाठाः सन्ति। पञ्चमो पाठः व्यक्तिपरिचयरूपेण महाराणाप्रतापस्य जीवनम् अथवा तस्य चारित्र्यं वर्णनम् अत्र कृतम्। ಸನಾತನ ಸಂಸ್ಕೃತಿಯ ಉಳಿವಿಗೆ ಸಂಸ್ಕೃತವೇ ಕಾರಣ. ಸಂಸ್ಕೃತಿ ಸಂಸ್ಕೃತಾಶ್ರಿತ ಅಂತ ಇಡೀ ಭಾರತದ ಇತಿಹಾಸದಲ್ಲಿ ನಾವು ಕಣ್ಣನ್ನು ಹಾಯಿಸಿದಾಗ ಇಡೀ ನಮ್ಮ ಸಂಸ್ಕೃತಿ ಸಂಸ್ಕೃತ ಆಧಾರಿತವಾದದ್ದು. ಪ್ರಾಚೀನ ಇತಿಹಾಸವನ್ನು ತಿಳಿಯಲಿಕ್ಕೆ ಸಂಸ್ಕೃತ ಜ್ಞಾನದ ಅವಶ್ಯಕತೆ ಇದೆ. ಪಾಠದ ಸಂದರ್ಭದಲ್ಲಿ ಹೆಚ್ಚು ಸಂಸ್ಕೃತದಲ್ಲಿ ಹೇಳ್ತೇನೆ ಯಾಕೆ ಅಂತ ಕೇಳಿದರೆ, ಸಂಸ್ಕೃತ ಭಾಷಾ ಅಧ್ಯಯನಂ ಕರ್ತುಂ ಅತ್ರ ಆಗತಾಃ ಅಂಕಾಃ ಸರ್ವೇ ಪ್ರಾಪ್ತುಂ ಶಕ್ನುಮಃ, ಪರಂತು ಅಧ್ಯಯನಂ ಯದಾ ಸಂಸ್ಕೃತೇನ ಭವತಿ ತದಾ ಸಾರ್ಥಕ್ಯಂ ಭವತಿ ಇತಿ ಮಮ ಆಶಾ. अतः पाठस्य प्रारम्भे इतिहासस्य ज्ञानसम्पादनं छात्राणां कृते आवश्यकम् इति. संस्कृतसाहित्ये वैदिकसाहित्यं वर्तते, काव्यसाहित्यं वर्तते, इतोपि नाटकसाहित्यमपि वर्तते. भिन्नभिन्नकथासाहित्यमध्येपि माधुर्यं वर्तते. परन्तु काव्यप्रकाराः गद्यकाव्यं पद्यकाव्यं तत्रापि श्रव्यकाव्यरूपेण विराजते. दृश्यकाव्यरूपेण नाटकं रूपकम् उपरूपकम् इत्यादयः भवन्ति. तथैव कथाप्रकारेषु कथाज्ञानं कथानीतिः इत्यादयः भवन्ति. व्यक्तेः परिचयः किमर्थम् इति वयं ज्ञातुं प्रयत्नं कुर्मः. वयं भारतीयाः अत्र देशस्य संरक्षणार्थं बहवः प्राणान् त्यक्त्वा त्यागजीवनं समर्पितवन्तः. अतः अस्य देशस्य इतिहासस्य ज्ञानम् अधुना संस्कृतछात्राणां कृते विशेषतया युवानः युवकाः तरुणाः देशस्य विषये ज्ञानं प्राप्य देशभक्तेः वर्धनं कर्तुम् अतीव
अवसरः वर्तते। किमर्थम् अवसरः इत्युक्ते अस्माकं मनसि देशभक्तेः भावं यदा न आगच्छति वयं न परिपूर्णाः ಭಾರತೀಯಾः। ಭಾರತೀಯರಾಗಬೇಕಾದ್ರೆ ನಮ್ಮಲ್ಲಿ ಸನಾತನ ಸಂಸ್ಕೃತಿಯ ಈ ದೇಶದ ಇತಿಹಾಸದ ತ್ಯಾಗ ಸಮರ್ಪಣೆಯಿಂದ ಅಮರರಾದಂತಹ ಬಹಳಷ್ಟು ವೀರರ ಯೋಧರ ದೇಶಭಕ್ತರ ಪರಿಚಯವನ್ನು ಮಾಡುವುದು ವಿದ್ಯಾರ್ಥಿಗಳ ಪ್ರಮುಖ ಕರ್ತವ್ಯ. ಉದ್ಯೋಗಕ್ಕಾಗಿ ಶಿಕ್ಷಣ ಅಲ್ಲ, ಮಾನಸಿಕವಾಗಿ ಶಾರೀರಿಕವಾಗಿ ಪರಿಪೂರ್ಣನಾಗಬೇಕಾದರೆ ಶಿಕ್ಷಣದಲ್ಲಿ ನಾವು ನಮ್ಮ ದೇಶದ ಇತಿಹಾಸವನ್ನು ದೇಶಭಕ್ತಿಯನ್ನು ಇಟ್ಟುಕೊಳ್ಬೇಕಾದ್ರೆ ವಿದ್ಯಾರ್ಥಿಗಳಲ್ಲಿ ಅಂತಹ ಒಂದು ಇತಿಹಾಸ ಮಹಾಪುರುಷರ ಜೀವನ ಚರಿತ್ರೆಯನ್ನು ತಿಳಿಸುವ ಉದ್ದೇಶದಿಂದ ಈ ಪಾಠವನ್ನು ವಿದ್ಯಾರ್ಥಿಗಳಿಗೆ ಆಯ್ಕೆ ಮಾಡಿದ್ದಾರೆ. ಇಡೀ ತ್ಯಾಗದಿಂದಲೇ ತಮ್ಮ ಸರ್ವಸ್ವವನ್ನು ದೇಶಕ್ಕಾಗಿ ಪ್ರಾಣವನ್ನು ಮುಡಿಪಾಗಿಟ್ಟು ತ್ಯಾಗಮೂರ್ತಿಗಳಾಗಿ ವಿರಾಜಮಾನರಾದಂತಹ ಬಹಳಷ್ಟು ಇತಿಹಾಸ ಮಹಾಪುರುಷರುಗಳು ನಮ್ಮ ಕಣ್ಣ ಮುಂದೆ ಇದ್ದಾರೆ. ಅಂತಹ ಇತಿಹಾಸ ಮಹಾಪುರುಷರಲ್ಲಿ ಈ ಭಾರತ ಭೂಮಿಯ ರಕ್ಷಣೆಗಾಗಿ ವಿದೇಶಿಯರಿಂದ ಆಕ್ರಮಣಕ್ಕೊಳಪಟ್ಟಂತಹ ಸಂದರ್ಭದಲ್ಲಿ ಯಾವ ಈ ಭೂಮಿ ಪರವಶವಾದಂತಹ ಸಂದರ್ಭದಲ್ಲಿ ಈ ಭಾರತ ಮಾತೆಯನ್ನು ಸ್ವತಂತ್ರಗೊಳಿಸಲಿಕ್ಕೆ ಪ್ರಯತ್ನ ಮಾಡಿದಂತಹ ಮಹಾಪುರುಷರಲ್ಲಿ ಮಹಾರಾಣಾ ಪ್ರತಾಪ ಎನ್ನುವ ಮಹಾ ದೇಶಭಕ್ತನ ಚರಿತ್ರೆ ಭಾರತೀಯರಾಗಿ ನಾವು ತಿಳಿಯುವುದು ಆದ್ಯ ಕರ್ತವ್ಯವಾಗಿದೆ. ಪಠ್ಯಪುಸ್ತಕದಲ್ಲಿ ನಿಮಗೆ ಒಂದು ಭೂಮಿಕಾ ಭಾಗದಲ್ಲಿ ಎಲ್ಲ ಪಾಠಗಳ ಒಂದು ಸಂಕ್ಷಿಪ್ತವಾದಂತಹ ಪರಿಚಯವನ್ನು ಕೊಟ್ಟಿದ್ದಾರೆ. ಆ ಸಂಕ್ಷಿಪ್ತವಾದ ಪರಿಚಯದಲ್ಲಿ ಮಹಾರಾಣಾ ಪ್ರತಾಪನ ಕುರಿತಾಗಿ ನಮಗೆ ಮಾಹಿತಿಗಳನ್ನು ನೀಡಿದ್ದಾರೆ. ಆ ಮಾಹಿತಿಗಳನ್ನು ಯಾಕೆ ನೀಡ್ತಾರೆ ಅಂದರೆ ವಿದ್ಯಾರ್ಥಿಗಳಿಗೆ ಪಾಠ ಅರ್ಥವಾಗುವ ಮೊದಲು ಆ ಪೀಠಿಕೆಯಲ್ಲಿ ಸೂಚನೆಗಳಲ್ಲಿ ನಾವು ಪೀಠಿಕೆ ಇಲ್ಲದೆ ಯಾವುದೇ ಪಾಠವನ್ನು ಸಮರ್ಥವಾಗಿ ಅವಲೋಕನ ಮಾಡಲಿಕ್ಕೆ ಬರೋದಿಲ್ಲ. ಪಾಠ ಪ್ರಾರಂಭದ ಪೂರ್ವದಲ್ಲಿ ಆ ಪಾಠದ ರಸ ಏನು ಅಥವಾ ಸ್ವಾರಸ್ಯ ಏನು ಎನ್ನುವ ವಿಚಾರವನ್ನು ತಿಳ್ಕೊಳ್ಬೇಕು. ಶತಮಾನಗಳಿಂದಲೂ ಕೂಡ ಇತಿಹಾಸದಲ್ಲಿ ಪರಕೀಯರ ದಾಳಿಗೆ ತುತ್ತಾದಂಥದ್ದು ಈ ಪುಣ್ಯಭೂಮಿ ಭಾರತ. ಇಂತಹ ಈ ನಮ್ಮ ರಾಜರುಗಳ ಒಳಜಗಳದಿಂದಾಗಿ ಬಹಳಷ್ಟು ನಷ್ಟವನ್ನು ನಮ್ಮ ದೇಶ ಅನುಭವಿಸಿದೆ. ಹಾಗಾಗಿ ನಮ್ಮವರಿಂದಲೇ ಪರಕೀಯರು ನಮ್ಮ ದೇಶವನ್ನು ಆಳುವಂಥ ದುರವಸ್ಥೆ ಇತಿಹಾಸದಲ್ಲಿ ಬಂದೊದಗಿತ್ತು. ಅಂತಹ ಕಷ್ಟಗಳ ಸಂದರ್ಭದಲ್ಲಿ ಕಷ್ಟಗಳ ಸುರಿಮಳೆಯೊಂದಿಗೆ ಅಪಾರವಾದ ದೇಶಭಕ್ತಿಯೊಂದಿಗೆ ಶತ್ರುಗಳನ್ನು ಎದುರಿಸುವ ಸರ್ವಶಕ್ತಿಯನ್ನು ಪಡ್ಕೊಂಡು ಬಹಳಷ್ಟು ದೇಶಭಕ್ತರು ಅಮರರಾಗಿ ಶೌರ್ಯ ಸಂಪಾದನೆಯನ್ನು ಮಾಡಿ ನಮ್ಮ ಮುಂದೆ ಇವತ್ತಿಗೂ ಕೂಡ ಪ್ರೇರಕರಾಗಿದ್ದಾರೆ. ಅಂತಹ ಅಪೂರ್ವ ವ್ಯಕ್ತಿಗಳಲ್ಲಿ ಒಬ್ಬನಾಗಿರ್ತಕ್ಕಂಥವನು ಮಹಾರಾಣಾ ಪ್ರತಾಪ. ಆತನ ಸಾಹಸ, ಶೌರ್ಯ, ಸ್ವಾಭಿಮಾನ, ದೇಶಕ್ಕೋಸ್ಕರವಾಗಿ ಆತ್ಮಾಭಿಮಾನವನ್ನು ಯಾವತ್ತೂ ಕೂಡ ಕಡಿಮೆ ಮಾಡದೆ ಶತ್ರುಗಳ ವಿರುದ್ಧವಾಗಿ ಹೋರಾಡಿ ಕ್ಷಾತ್ರ ತೇಜಸ್ಸಿನಿಂದ ಈ ಭೂಮಿಯನ್ನು ರಕ್ಷಣೆ ಮಾಡಲಿಕ್ಕೆ ಪಣ ತೊಟ್ಟಂಥವನು. ಅಂತಹ ಮಹಾರಾಣಾ ಪ್ರತಾಪ ನಮ್ಮೆಲ್ಲರಿಗೂ ದೇಶಭಕ್ತರ ಮಾದರಿಯಾಗಿ ಮಹಾಪುರುಷನಾಗಿ ಕಂಗೊಳಿಸುವನು. ಹಾಗಾಗಿ ನಿಮ್ಮಂತಹ ವಿದ್ಯಾರ್ಥಿಗಳಿಗೆ ನಿಮ್ಮ ಹೃದಯದಲ್ಲಿ ಅಂತಹ ಒಂದು ದೇಶಾಭಿಮಾನ ಹುಟ್ಟಬೇಕು. ಆತ್ಮಾಭಿಮಾನದಿಂದ ಈ ದೇಶಕ್ಕೋಸ್ಕರವಾಗಿ ನಾವು ಬದುಕಬೇಕು ಎನ್ನುವಂತಹ ದೇಶಭಕ್ತಿಯನ್ನು ಜಾಗೃತಿಗೊಳಿಸುವಂತಹ ನಿಟ್ಟಿನಲ್ಲಿ ಈ ಪಾಠವನ್ನು ಆಯ್ಕೆ ಮಾಡಿದ್ದಾರೆ. ಮಹಾರಾಣಾ ಪ್ರತಾಪ ಇತಿ ಪಾಠ ತದರ್ಥಮೇವ ಛಾತ್ರಾಣಾಂ ಕೃತೆ ದೇಶಭಕ್ತೇಃ ವರ್ಧನಂ ಅವಶ್ಯಕಮಸ್ತಿ. ಅತಃ ಇತಿಹಾಸಸ್ಯ ಜ್ಞಾನಂ ಅಸ್ಮಾಕಂ ಭವತಿ ಚೇತ್ ಅಸ್ಮಾಕಂ ಹೃದಯ ಮಧ್ಯೆ ಪುನರಪಿ ಕ್ಷಾತ್ರತೇಜಃ ಶೌರ್ಯಂ ವಾ ಸಾಹಸಂ ವಾ ದೇಶಭಕ್ತೇಃ ಪೌರುಷಂ ವಾ ಪ್ರದರ್ಶಯಿತುಂ ಅವಕಾಶಃ ಅತ್ರ ವರ್ತತೆ. ಅತಃ ವಯಂ ಭಾರತೀಯಾಃ ಇತಿ ಕಾರಣಾತ್ ಛಾತ್ರಾಣಾಂ ಕೃತೆ
उत्तमज्ञानसम्पादनार्थम् इतिहासमहापुरुषाणां जीवनचारित्र्यवर्णनात् वयम् अधिकज्ञानं सम्पादयितुं प्रयत्नं कुर्मः। तथैव अद्यतनपाठस्य विषये अहम् आगच्छामि। इतिहासग्रन्थेभ्यः सङ्ग्रहं कृत्वा पाठ अत्र स्वीकृतमस्ति। पाठः भारतीय इतिहासे केचन तापसा ज्ञानेन ग्रन्थग्रथनेन प्रसिद्धिम् आपन्नाः। एते ऋषयः मुनयः दार्शनिकाः कवयः इति बहु मन्यन्ते। अन्ये केचन शौर्येण त्यागेन देशप्रेम्णा आचन्द्रार्कं कीर्तिम् आर्जेन। ब्रह्मतेजसा केचन भूमिम् इमां भूषयामासुः। अपरे वीराः क्षात्रेण ओजसा भारतभूमेः धर्मं संस्कृतिं जनताश्च संरक्षुः। तादृशेषु अन्यतमः महापुरुषः महाराणाप्रतापः इति। इतिहासज्ञानं वयं ज्ञातुं प्रयत्नं कुर्मः चेत् बहवः महापुरुषाः अत्र जन्मं प्राप्य भारतमातुः सेवनं कृत्वा अपारदेशभक्तिं दर्शितवन्तः। अत्यधिकं समर्पणाभावत्वेन कार्यं कृतवन्तः। एतेषु प्राचीन ऋषिमुनयः, ऋषीणां जीवनम् आधुनिकजीवने वयं भवामः, परन्तु ऋषिऋणम् इति वर्तते। यदा ऋषयः जन्मं प्राप्यत्र त्यागजीवनं कृतवन्तः, लोकहितार्थं तपोजीवनं समर्पितवन्तः, तादृशेषु ऋषिमुनयः दार्शनिकाः कवयः, संस्कृतकवयः अपि स्वार्थकार्यं न दर्शितवन्तः। परहितार्थमेव काव्यमध्ये सर्वेषां जनानां मानसिकतया शारीरिकतया संस्कारजीवनं किमर्थम् इति ते काव्यमध्ये उपदेशं कृत्वा अमराः अभूवन्। तथैव केचन तपसा प्रसिद्धिं प्राप्तवन्तः, केचन त्यागजीवनेन अपारदेशप्रेम्ण आचन्द्रार्कपर्यन्तं ಸೂರ್ಯಚಂದ್ರರಿರುವವರೆಗೆ ತಪಸ್ಸಿನಿಂದ ತ್ಯಾಗಜೀವನದಿಂದ ಅಮರರಾಗಿ ಉಳಿದಂತಹ ಮಹಾಪುರುಷರು ನಮ್ಮ ದೇಶದಲ್ಲಿ ಜನಿಸಿದ್ದಾರೆ. ಹಾಗಾಗಿ ಬಹಳಷ್ಟು ಆಧ್ಯಾತ್ಮಿಕ ಬ್ರಹ್ಮ ತೇಜಸ್ಸಿನಿಂದ ಈ ಭೂಮಿಗೆ ಭೂಷಣಪ್ರಾಯರಾಗಿದ್ದಾರೆ. ಅಂತಹ ಮಹಾಪುರುಷರಲ್ಲಿ ಕ್ಷಾತ್ರ ತೇಜಸ್ಸಿನಿಂದ ಶತ್ರುಗಳ ಜೊತೆಗೆ ಹೋರಾಡಿ ಈ ಭಾರತ ಭೂಮಿಯನ್ನು ಉಳಿಸಿಕೊಳ್ಳಿಕ್ಕೋಸ್ಕರ ಸನಾತನ ಧರ್ಮ ಸಂಸ್ಕೃತಿಯ ಉಳಿವಿಗೋಸ್ಕರವಾಗಿ ಜನ್ಮ ತಾಳಿದ ಮಹಾಪುರುಷರಲ್ಲಿ ಮಹಾರಾಣಾ ಪ್ರತಾಪನ ವ್ಯಕ್ತಿತ್ವ ವಿಶಿಷ್ಟ. ಅವನ ವಿಶೇಷವಾದಂತಹ ಜೀವನ ಚಾರಿತ್ರ್ಯ ನಮ್ಮೆಲ್ಲರಲ್ಲೂ ಕೂಡ ಆ ಒಂದು ದೇಶಭಕ್ತಿಯ ತೇಜಸ್ಸನ್ನು ಹೃದಯದಲ್ಲಿ ಮೂಡಲಿಕ್ಕೆ ಪ್ರಯತ್ನವನ್ನು ಮಾಡ್ತದೆ. ಅಂತಹ ತ್ಯಾಗ ಕಷ್ಟ ಸಮಯ ಜೀವನವನ್ನು ನಡೆಸಿದಂತಹ ಮಹಾರಾಣಾ ಪ್ರತಾಪನ ಇತಿಹಾಸವನ್ನು ನಾವು ಸ್ವಲ್ಪ ಮಟ್ಟಿಗೆ ಆದರೂ ವಿದ್ಯಾರ್ಥಿಗಳಾಗಿ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಪುಸ್ತಕವನ್ನು ನೀವು ಪಾಠ ಮಾಡುವಾಗ ನಿಮ್ಮ ಜೊತೆಗೆ ಇಟ್ಟುಕೊಂಡು ಆ ಪುಸ್ತಕದಲ್ಲಿ ಬರುವ ಸಂಸ್ಕೃತ ವಾಕ್ಯಗಳ ಕಡೆಗೆ ತಾವು ಗಮನ ಹರಿಸಬೇಕು. ವಾಕ್ಯಗಳಲ್ಲಿ ಅರ್ಥವನ್ನು ಮಾಡಿಕೊಳ್ಳಿಕ್ಕೆ ಸಂಸ್ಕೃತ ವಾಕ್ಯಗಳಲ್ಲಿ ನಾಮಪದಗಳು, ಕ್ರಿಯಾಪದಗಳು, ಕರ್ತೃಪದ, ಕರ್ಮಪದ, ಕ್ರಿಯಾಪದಗಳು ಪೂರ್ಣತೆಯನ್ನು, ವಾಕ್ಯದ ಪೂರ್ಣತೆಗೆ ಸಹಕಾರವನ್ನು ಕೊಡುತ್ತದೆ. ಯಾವ ಕಾಲದಲ್ಲಿ ಕ್ರಿಯಾಪದಗಳಿದೆ, ವಿಭಕ್ತಿಗಳು ಯಾವುದು, ವ್ಯಾಕರಣ ವಿಶೇಷಗಳೇನು, ಇದನ್ನೆಲ್ಲವನ್ನು ಕೂಡ ನಾವು ಪಾಠದ ಜೊತೆಗೆ ಸ್ವಲ್ಪ ಸ್ವಲ್ಪವೇ ತಿಳಿಯಲಿಕ್ಕೆ ಪ್ರಯತ್ನ ಮಾಡಬೇಕು. ಆಗ ಸಂಸ್ಕೃತ ಸಾಹಿತ್ಯಸ್ಯ, ವ್ಯಾಕರಣಶಾಸ್ತ್ರಸ್ಯ ತಥಾ ಕಥಾಜ್ಞಾನಸ್ಯ ಸರ್ವಸ್ಯ ಪ್ರಯೋಜನಂ ಭವತಿ. ಭಾರತಸ್ಯ ಪಶ್ಚಿಮಸ್ಯಾಂ ದಿಶಿ ಸಹಸ್ರಾಧಿಕ ವರ್ಷೇಭ್ಯಃ ಆಕ್ರಮಣಂ ಭವತಿ ಸ್ಮ. ಸಾವಿರ ವರ್ಷಗಳಿಂದ ಈ ದೇಶಕ್ಕೆ ಆಕ್ರಮಣಗಳು ನಡೀತಾ ಇತ್ತು. ಶತ್ರುಗಳು ಈ ಭಾರತವನ್ನು ಲೂಟಿ ಮಾಡಿ ಇಲ್ಲಿಯ ಸಂಪತ್ತನ್ನು ವಶ ಮಾಡಿಕೊಂಡು ಹೋಗ್ತಾ ಇದ್ರು. ಸಹಸ್ರ ವರ್ಷೇಭ್ಯ ಪೂರ್ವಮೇವ ಪಾಶ್ಚಿಮಾತ್ಯ ದೇಶ ವಿದೇಶಿಯರು ಬಂದು ಇಲ್ಲಿ ಆಕ್ರಮಣವನ್ನು ಮಾಡಿ ಇಲ್ಲಿಯ ಸಂಪತ್ತನ್ನು ಲೂಟಿ ಮಾಡ್ತಾಯಿದ್ರು. ಹಾಗಾಗಿ ಅವರ ಆಕ್ರಮಣದಿಂದಲಾಗಿ ಭಾರತ ಭೂಮಿ ಬಹಳಷ್ಟು ನಷ್ಟವನ್ನು ಅನುಭವಿಸಿದೆ. ಇಮಾಂ ದೇಶಂ ಬಹುಸಂಪದ್ಭರಿತಂ ಇತಿ ಮನ್ವಾನಃ ವೈದೇಶಿಕಾಃ ತಾಂ ಸಂಪದಂ ಆತ್ಮಸತ್ಕರ್ತುಂ ಆಗಚ್ಚಂತಿ ಸ್ಮ.
ಸರ್ವೇ ವೈದೇಶಿಕಾಃ ನಾಮ ವಿದೇಶೀಯಾಃ ಇಮಂ ದೇಶಂ ಭಾರತದೇಶಮಧ್ಯೇವ ಅಧಿಕಸಂಪದಃ ವರ್ತತೆ ಅತಃ ಸಂಪದ್ಭರಿತದೇಶಃ ಅಸ್ತಿ ಅತಃ ಮನ್ವಾನಃ ಜ್ಞಾತ್ವ ಇತಿ ಆಫ್ಟರ್ ನೋವಿಂಗ್ ತಿಳಿದು ಅಂತ ಅರ್ಥ. ವೈದೇಶಿಕಾಃ ವೈದೇಶಿಕಃ ವೈದೇಶಿಕೌ ವೈದೇಶಿಕಾಃ ಪುಲ್ಲಿಂಗ ಶಬ್ದ ಅತ್ರ ಬಹುವಚನಂ ವರ್ತತೆ. ತಾಂ ಸಂಪದಾಂ ಆತ್ಮಸತ್ಕರ್ತು ಆ ಸಂಪತ್ತನ್ನು ವಶೀಕರಣ ಮಾಡಲಿಕ್ಕೆ ಆಗಚ್ಚಂತಿ ಸ್ಮ ಆಗಚ್ಚಂತಿ ಸ್ಮ ಆಗಚ್ಚಂತಿ ಇತಿ ವರ್ತಮಾನಕಾಲಃ ಯದಾ ವರ್ತಮಾನಕಾಲಸ್ಯ ಆಖ್ಯಾತಪ್ರತ್ಯಯ ಮಧ್ಯೆ ಸ್ಮ ಪ್ರಯೋಗಃ ಭವತಿ ಚೇತ್ ಆಗಚ್ಚತಿ ಆಗಚ್ಚತಿ ಸ್ಮ ಗಚ್ಚತಿ ಗಚ್ಚತಿ ಸ್ಮ ಪಠತಿ ಪಠತಿ ಸ್ಮ ಭೂತಕಾಲಸ್ಯ ಅರ್ಥಃ ಭವತಿ. ಆಗಮಿಸುತ್ತಿದ್ದರು ಎನ್ನುವಂಥ ಅರ್ಥ ಆಗಚ್ಚಂತಿ ಸ್ಮ ಇದು. ತದ್ವಿರುದ್ಧಂ ಅಂತಹ ವಿದೇಶಿಯರ ವಿರುದ್ಧವಾಗಿ ರಾಜಸ್ಥಾನ ಪ್ರದೇಶ ಈ ದೇಶದ ಮಧ್ಯಭಾಗದಲ್ಲಿರುವಂಥ ರಾಜಸ್ಥಾನ ಭೂಭಾಗ ಪ್ರದೇಶ ರಾಜಪುತ್ರರಾಗಿ ರಾಜಪುತ್ರಾಹ ಆಕ್ರಮಣಶೀಲಾನಾಂ ಪ್ರತಿರೋಧಾಯ ಆಕ್ರಮಣವನ್ನು ಮಾಡ್ತಾ ಶತ್ರುಗಳ ವಿರುದ್ಧವಾಗಿ ಧ್ವನಿ ಎತ್ತಿದಂತಹ ವಿರೋಧವನ್ನು ವ್ಯಕ್ತಪಡಿಸಿದಂತಹ ಪ್ರಯತ್ನ ನಡೆಯಿತು. ಚಕ್ನು ಇದು ಲಿಟ್ಲಕಾರ ಭೂತಕಾಲಸ್ಯ ರೂಪ ಬಹಳ ಹಿಂದಿನ ಕಾಲವನ್ನು ತಿಳಿಸುವಂಥ ಲಿಟ್ಲಕಾರ ತತ್ರ ಅಧಿಕ ಪ್ರಯತ್ನಂ ಕೃತವಂತಹ ಇತಿ ಅರ್ಥ. ಏತೇಷಾಂ ರಾಜಪುತ್ರಾಣಾಂ ಶೌರ್ಯಗಾತ ಇಂತಹ ರಾಜಸ್ಥಾನದ ರಾಜಪುತ್ರದ ಶೌರ್ಯದ ಕಥೆ ಅವರ ಇತಿಹಾಸದ ಶೌರ್ಯದ ಚರಿತ್ರೆ ಆ ರಾಜಪುತ್ರರ ವಂಶದಲ್ಲಿ ಹುಟ್ಟಿದ ಮಹಿಳೆಯರ ತ್ಯಾಗ ನಿಷ್ಠೆ ಅತ್ಯಂತ ಪವಿತ್ರವಾದದ್ದು. ಅದ್ಯಾಪಿ ಅದ್ಯ ಪ್ಲಸ್ ಅಪಿ ಅದ್ಯಾಪಿ ಸವರ್ಣ ದೀರ್ಘ ಸಂಧಿರ್ಭವತಿ. ಯೂನಃ ಸ್ವದೇಶ ಕಾರ್ಯ ಪ್ರೇರೇತಿ ಯುವಕರಿಗೆ ತನ್ನ ದೇಶದ ಕಾರ್ಯವನ್ನು ಮಾಡಲಿಕ್ಕೆ ಪ್ರೇರಣೆ ನೀಡುವಂಥದ್ದು. ದೇಶ ಕಾರ್ಯೇ ಪ್ರೇರಣಂ ಕರೋತಿ ಸ್ವದೇಶೇ ಪ್ರೇರೇತಿ ಸ್ವದೇಶ ಕಾರ್ಯೇ ಪ್ರೇರೇತಿ. ಮೇವಾಡಿಥಿ ಸ್ಥಳಂ ರಾಜಸ್ಥಾನೇ ಅತ್ಯಂತಂ ಪ್ರಸಿದ್ಧಮಾಸೀತ್. ತತ್ಸ್ಥಳಂ ತತ್ರ ಉತ್ಪನ್ನಾನಾಂ ಶೂರರಾಜಾನಾಂ ಶೌರ್ಯೇಣ ಆತ್ಮಾಹುತ್ಯ ಮಹತೀಂ ಪ್ರಸಿದ್ಧಂ ಅವಾಪ. ಈ ದೇಶಕ್ಕೋಸ್ಕರವಾಗಿ ತ್ಯಾಗ ಬಲಿದಾನಗಳನ್ನು ಮಾಡಿದಂತಹ ಆ ವಂಶ ತತ್ರ ಉತ್ಪನ್ನಾನಾಂ ಶೂರರಾಜಾನಾಂ ಶೌರ್ಯೇಣ ಆ ಜಾಗದಲ್ಲಿ ಹುಟ್ಟಿಕೊಂಡಂತಹ ಶೂರರ ಪ್ರಯತ್ನದಿಂದ ಶೌರ್ಯದಿಂದ ಈ ದೇಶಕ್ಕೋಸ್ಕರವಾಗಿ ಆತ್ಮಾಹುತ್ಯ ದೇಶಕ್ಕೋಸ್ಕರ ಬಲಿದಾನವನ್ನು ಮಾಡಿರುವ ಕಾರಣದಿಂದ ರಾಜಸ್ಥಾನಸ್ಯ ರಾಜಪುತ್ರ ಪ್ರಸಿದ್ಧಿಮವಾಪ ಬಹಳ ಪ್ರಸಿದ್ಧಿಯನ್ನು ಪಡೆದಿತ್ತು ಅಂತ ಅರ್ಥ. ವಾಪ ಲಿಟ್ಲಕಾರ ಪ್ರಥಮಾ ಪುರುಷ ಏಕವಚನ ಭೂತಕಾಲಸ್ಯ ರೂಪಂ. ಅತ್ರತ್ಯ ಸಿಸೀದಿಯ ವಂಶೆ ಈ ರಾಜಪುತ್ರರ ಹುಟ್ಟಿನ ವಂಶ ಯಾವುದು? ಸಿಸೀದಿಯ ವಂಶೆ ಬಪ್ಪರವಾಲ ರಾಣಾ ಹಮೀರ ರಾಣಾಸಾಂಗ ಇತ್ಯಾದಯ ಶೂರಾ ಜನ್ಮಂ ಲೇಭಿರೆ ಜನ್ಮಂ ಪ್ರಾಪ್ತವಂತಹ ಇದೆ ಲೇಭಿರೆ ಲಿಟ್ಲಕಾರ ಜನ್ಮವನ್ನು ಪಡೆದರು ಅಂತ ಅರ್ಥ. ಪ್ರಥಮಾ ಪುರುಷ ಏಕವಚನಂ ಭವತಿ ಭೂತಕಾಲಸ್ಯ ರೂಪಂ ಲೇಭಿರೆ ಜನ್ಮಂ ಪ್ರಾಪ್ತವಂತಹ ಸಿಸೀದಿಯ ವಂಶೆ ಜನ್ಮಂ ಪ್ರಾಪ್ತವಂತ ಬಪ್ಪರವಾಲ ರಾಣಾಹಮೀರ ರಾಣಾಸಾಂಗ ಇತ್ಯಾದಯ ಶೂರಾ ಇತಿ. ಶೂರ ಶೂರೌ ಶೂರಾ ಮಹಾಶೂರಾ ಶೂರರು ಇತಿ ಅರ್ಥ. ಏತಸ್ಮಿನ್ನೇವ ಪುಣ್ಯವಂಶೆ ಏತಸ್ಮಿನ್ನೇವ ಪುಣ್ಯವಂಶೆ ಪುಣ್ಯವಂಶೆ ಇನ್ ದಿಸ್ ವಂಶ ಈ ವಂಶದಲ್ಲಿ ಇದೇ ಪುಣ್ಯವಂಶದಲ್ಲಿ ಸಪ್ತಮಿ ಭಕ್ತಿ ರಾಣಾ ಪ್ರತಾಪಸಿಂಹ 40-15 ವರ್ಷೆ ಮೇ ಮಾಸೆ 9ನೇ ದಿನಾಂಕೆ ಕುಂಬಲ ಇತಿ ಗ್ರಾಮೆ ಏಕಃ ದ್ವಿತೀಯಃ ಸೂರ್ಯಃ ಇವ ಉದಿತಃ. ಮಹಾರಾಣಾ ಪ್ರತಾಪ ಕದಾ ಜನ್ಮಂ ಪ್ರಾಪ್ತವಾನ್ ಇತಿ ಅತ್ರ ವರ್ಣಿತ. ರಾಣಾ ಪ್ರತಾಪ ಯಾವಾಗ ಹುಟ್ಟಿದ ಈ ವಾಕ್ಯದಲ್ಲಿದೆ. ಏತಸ್ಮಿನ್ನೇವ ಸಿಸೀದಿಯಾ ನಾಮ ಪುಣ್ಯವಂಶೆ ಸಿಸೀದಿಯಾ ವಂಶದಲ್ಲಿ ರಾಣಾ ಪ್ರತಾಪ ಸಿಂಹ 40-15 ವರ್ಷೆ 1540 ತಸ್ಮಿನ್ ವರ್ಷೆ ಮೇ ಮಾಸಸ್ಯ 9ನೇ ದಿನಾಂಕ ಮೇ ತಿಂಗಳ 9ನೇ ತಾರೀಕಿಗೆ 9ನೇ ದಿನಾಂಕೆ ಕುಂಬಲ ಇತಿ ಗ್ರಾಮೆ ಗ್ರಾಮ ಅಂದರೆ ವಿಲೇಜ್ ಹಳ್ಳಿ ಕುಂಬಲ ಎನ್ನುವಂತಹ ಜುನಿಕಚೇರಿ ಎನ್ನುವ ಹಳ್ಳಿಯಲ್ಲಿ ದ್ವಿತೀಯ ಸೂರ್ಯ ಇವ ಎರಡನೆಯ ಸೂರ್ಯನ ಹಾಗೆ ಉದಯಿಸಿದ ಜನ್ಮವನ್ನು ತಡೆದು ಬೆಳಗಿದ ಅಂತರ್ಥ. ಇಡೀ ದೇಶಕ್ಕೆ ದೇಶ ಸೇವೆಗಾಗಿ ಎರಡನೆಯ ಸೂರ್ಯನ ಹಾಗೆ ಪ್ರಕಾಶಮಾನವಾಗಿ ಕಂಗೊಳಿಸ್ತಾ ಈ ಭೂಮಿಯಲ್ಲಿ ಅವತರಿಸಿದಂಥವನು ಮಹಾರಾಣಾ ಪ್ರತಾಪ.
ಅಸ್ಯ ಮಾತಾ ಮಹಾರಾಣಾ ಪ್ರತಾಪಸ್ಯ ಮಾತಾ ಜಾವಂತಾಬಾಯಿ ಚೌಹಾಣ್. ಮಾತುಃ ನಾಮ ತಾಯೇಸು ಕಸ್ಯ ಮಾತಾ ಜಾವಂತಾಬಾಯಿ ಚೌಹಾಣ್ ಮಹಾರಾಣಾ ಪ್ರತಾಪಸ್ಯ ಮಾತಾ. ಏಕವಾಕ್ಯೇನ ಪ್ರಶ್ನಃ ಆಗಚ್ಚಿತಿ. ರಾಣಾ ಪ್ರತಾಪಸ್ಯ ಮಾತುಃ ನಾಮ ಕಿಂ? ಜಾವಂತಾಬಾಯಿ ಚೌಹಾಣ್. ಪಿತುಃ ನಾಮ ಕಿಂ? ಪಿತಾ ದ್ವಿತೀಯಃ ಉದಯಸಿಂಹಃ ಇತಿ. ಎರಡನೆಯ ಉದಯಸಿಂಹ. ತಸ್ಮಿನ್ನೇವ ಸಮಯೇ ಬಹವೋ ರಾಜಾನಃ ಮೊಘಲ್ ಚಕ್ರವರ್ತಿಭಿಃ ಸಹ ಅಯೋಧ್ಯ ಪರಾಜಯಂ ಅನುಭೂಯ ತೇನೇವ ದಿಲ್ಲೀಶ್ವರಾನ್ ಭಾವಯಂತಿ ಸ್ಮ. ಅದೇ ಸಂದರ್ಭದಲ್ಲಿ ಮಹಾರಾಣಾ ಪ್ರತಾಪ ಹುಟ್ಟಿದಂತಹ ಸಮಯದಲ್ಲಿ ಬಹವೋ ರಾಜಾನಃ ಬಹಳಷ್ಟು ರಾಜರುಗಳು ಮೊಘಲ್ ಚಕ್ರವರ್ತಿಗಳು ಈ ದೆಹಲಿಯನ್ನು ಆಡಳಿತವನ್ನು ನಡೆಸ್ತಾ ಇದ್ದಂತಹ ದಿಲ್ಲೇಶ್ವರಾಹ ಅಂತ ಹೇಳ್ತಾರೆ. ಇಡೀ ಮೊಘಲ್ ಚಕ್ರವರ್ತಿಗಳ ವಶದಲ್ಲಿದ್ದಂತಹ ಆ ಕಾಲದಲ್ಲಿ ಮೊಘಲ್ ಚಕ್ರವರ್ತಿಭಿ ಸಹ ಚಕ್ರವರ್ತಿಭ್ಯಾಂ ಚಕ್ರವರ್ತಿಭಿ ಪುಲ್ಲಿಂಗ ಶಬ್ದ ತೃತೀಯ ವಿಭಕ್ತಿ ಬಹುವಚನಂ ಚಕ್ರವರ್ತಿಭಿ. ಸಹ ಎನ್ನುವಂಥ ಅವ್ಯಯ ಶಬ್ದ ಬಂದಾಗ ಸಹ ಅಂದರೆ ಜೊತೆಗೆ ಅಂತ ಅರ್ಥ. ಸಹ ವಿಸರ್ಗ ಬಂದಾಗ ಸರ್ವನಾಮ. ಸಹ ಚಕ್ರವರ್ತಿಭಿ ಸಹ ಚಕ್ರವರ್ತಿಗಳೊಂದಿಗೆ ಎನ್ನುವ ಅರ್ಥವನ್ನು ಕೊಡ್ತದೆ. ಚಕ್ರವರ್ತಿಭಿ ಸಹ ಅಯೋಧ್ಯ ಯುದ್ಧವನ್ನು ಮಾಡಿ. ಅಯೋಧ್ಯ ಅಂದರೆ ಲೆಬಂತಾವ್ಯಯಂ ಅಂತ ಹೇಳ್ತೀವಿ. ಯಾ ಪ್ರತ್ಯಯ ಬಂದಾಗ ಲೆಪ್ ಪ್ರತ್ಯಯ ಬರೋದು ಲೆಬಂತಾವ್ಯಯ. ಪರಾಜಯಂ ಅನುಭೂಯ ಅನುಭವತಿ ಅನುಭೂಯ ಉಪಸರ್ಗ ಸಹಿತವಾದ ಧಾತುಗಳಿಗೆ ಲೆಪ್ ಪ್ರತ್ಯಯ ಅಂತ. ಇಲ್ಲಿ ಅನುಭೂಯ ಅನುಭವಿಸಿ ಪರಾಜಯವನ್ನು ಅನುಭವಿಸಿ ತಾನೇವ ದಿಲ್ಲೀಶ್ವರಾನ್. ಹಾಗಾಗಿ ಅವರನ್ನೇ ದಿಲ್ಲೀಶ್ವರರು ಅಂತೇಳಿ ಸೋಲನ್ನು ಒಪ್ಪಿಕೊಂಡು ಅವರನ್ನೇ ರಾಜರು ಅಂತ ಒಪ್ಪಿಕೊಳ್ತಾ ಇದ್ರು. ದಿಲ್ಲೀಶ್ವರಾನ್ ಭಾವಯಂತಿ ಸ್ಮ ಭಾವಿಸುತ್ತಿದ್ದರು. ಅತ್ರಾಪಿ ಸ್ಮ ಪ್ರಯೋಗ ಭೂತಕಾಲಸ್ಯ ಅರ್ಥಂ ಅತ್ರ ದದಾತಿ. ಕೇಚನ ತೇಷಾಮೇವ ಸೇವೆಯ ಕೆಲವರು ಸೋಲನ್ನು ಒಪ್ಪಿಕೊಂಡು ಅವರ ಸೇವೆಯಲ್ಲಿಯೇ ಆತ್ಮಾನಃ ಧನ್ಯಾನ್ ಮೇನಿರೆ ತನ್ನ ಧನ್ಯತೆಯನ್ನು ಕಂಡುಕೊಳ್ತಾ ಇದ್ರು. ಶೌರ್ಯಗಳನ್ನು ಸಾಮರ್ಥ್ಯಗಳನ್ನು ಪ್ರಕಟಿಸದೆ ದೈನ್ಯ ಜೀವನದಿಂದ ದಿಲ್ಲೀಶ್ವರರ ಕೈ ಕೆಳಗೆ ಸೋಲನ್ನು ಒಪ್ಪಿಕೊಂಡು ಬದುಕೊಳ್ತಾ ಇದ್ರು. ಅತಃ ತಸ್ಮಿನ್ನೇವ ಕಾಲೇ ಅಕ್ಬರ್ ಮಹಾಶಯ ದೆಹಲ್ಯಾಂ ಶಾಸನಂ ಕರೋತಿ ಸ್ಮ. ಅದೇ ಸಂದರ್ಭದಲ್ಲಿ ದೆಹಲಿಯಲ್ಲಿ ಆಡಳಿತವನ್ನು ಮಾಡ್ತಾ ಇದ್ದಂಥ ಮೊಘಲ್ ಚಕ್ರವರ್ತಿ ಅಕ್ಬರ್ ಮಹಾಶಯ ದೆಹಲ್ಯಾಂ ಶಾಸನಂ ಕರೋತಿ ಸ್ಮ. ದೆಹಲಿ ಶಬ್ದ ಸ್ತ್ರೀಲಿಂಗ, ದೆಹಲ್ಯಾಂ ಸಪ್ತಮಿ ಭಕ್ತಿ ಏಕವಚನಂ. ದೆಹಲಿಯಲ್ಲಿ ಇನ್ ದೆಹಲಿ. ಕರೋತಿ ಸ್ಮ ಸ್ಮ ಪ್ರಯೋಗ ಕರೋತಿ ಸ್ಮ ಪಠತಿ ಸ್ಮ ಲಿಖತಿ ಸ್ಮ ಇತ್ಯಾದಿ ಕ್ರಿಯಾಪದಸ್ಯಂತೆ ಸ್ಮ ಭವತಿ ಚೇತ್ ಭೂತಕಾಲ ಭವತಿ. ಶಾಸನವನ್ನು ನಡೆಸುತ್ತಿದ್ದಾನೆ. ಅನ್ಯ ರಾಜೇಶು ವಿದ್ಯಮಾನಾಂ ಪರಸ್ಪರ ಕಲಹಮೇವ ಉಪಯುಜ್ಯ ಆತ್ಮಾನಃ ಶಕ್ತಿಂ ಅವರ್ಧಯತ್. ಬೇರೆ ಬೇರೆ ರಾಜರುಗಳಲ್ಲಿ ಪರಸ್ಪರ ಕಲಹವನ್ನು ಒಳಜಗಳವನ್ನು ನಿರ್ಮಾಣ ಮಾಡಿ ಆತ್ಮಾನಃ ತನ್ನ ಶಕ್ತಿಯನ್ನು ವರ್ಧಿಸಿಕೊಳ್ಳಿಕ್ಕೆ ಉಪಾಯವನ್ನು ಹುಡುಕ್ತಾ ಇದ್ದ. ಶಕ್ತಿಂ ಅವರ್ಧಯತ ವರ್ಧಿಸುತ್ತಿದ್ದ ಅಂತ ಅರ್ಥ. ತನ್ನನ್ನು ತಾನು ಭೂತಕಾಲಸ್ಯ ರೂಪ. ಏವಂ ತೇನ ವಶೀಕೃತಾಃ ಕೇಚನ ರಾಜಾನಃ ಅವನಿಂದ ವಶಪಡಿಸಲ್ಪಟ್ಟಂತಹ ಕೆಲವು ರಾಜರುಗಳಿಂದ ತಸ್ಯ ಸೇವಾಯಾಂ ನಿರತಾಃ. ಬಹಳಷ್ಟು ರಾಜರು ಅಕ್ಬರ್ನ ಸೇವೆಯಲ್ಲಿ ನಿರತರಾಗಿದ್ದರು ಸೋಲನ್ನು ಒಪ್ಪಿಕೊಂಡು. ದೇಶರಕ್ಷಣಾರ್ಥಂ ಸರ್ವದಾ ಬದ್ಧಪರಿಕರೇಷು ರಾಜಪುತ್ರೇಷು ಏವ ಸ್ವಕರ್ತವ್ಯ ವಿರತೇಷು ಕಾಕತ ಅನ್ಯೇಷಾಂ ರಾಜ್ಞಾನಂ. ದೇಶರಕ್ಷಣಾಂ ಸರ್ವದಾ ಬದ್ಧಪರಿಕರೇಷು ದೇಶರಕ್ಷಣೆಯಲ್ಲಿಯೇ ತೊಡಗಿಸಿಕೊಂಡಂತಹ ರಾಜಪುತ್ರೇಷು ಏವ ರಾಜಪುತ್ರರಲ್ಲಿ ಈ ರಾಜಸ್ಥಾನದಲ್ಲಿ ದೇಶಕ್ಕೋಸ್ಕರವಾಗಿ ಹುಟ್ಟಿಕೊಂಡಂಥ ರಾಜಪುತ್ರರ ಸ್ವಕರ್ತವ್ಯ ವಿರತೇಷು ತನ್ನ ಕರ್ತವ್ಯದಲ್ಲಿಯೇ ಮಗ್ನರಾದಂಥ ಇವರ ಕಥೆ ಇನ್ನೇನು ಹೇಳಬೇಕು. ಕಥಾ ಅನ್ಯೇಷಂ ಇವರ ಸ್ಥಿತಿಯೇ ಇಷ್ಟು ಕಷ್ಟ ಇರಬೇಕಾದ್ರೆ ದೇಶಭಕ್ತಿಯಿಂದ ಶೌರ್ಯ ಸಾಹಸಗಳಿಂದ ವಿಜೃಂಭಿಸುವಂತಹ ರಾಜಪುತ್ರರ ವಂಶದಲ್ಲಿ ಹುಟ್ಟಿದವರ ಸ್ಥಿತಿಯೇ ಈ ಸ್ಥಿತಿಯಲ್ಲಿರುವಂತಹ ಕಾಲದಲ್ಲಿ ಉಳಿದ ರಾಜರುಗಳ ಸ್ಥಿತಿ ಹೇಗಿರ್ಬೋದು ಅಂತ ಅರ್ಥ. ಕಾಕತ ಅನ್ಯ ರಾಜ್ಯ ಸರ್ವತಾ ಭಾರತ ಭೂಮಿ ವೈದೇಶಿಕ ಪದಾಕ್ರಾಂತ. ಆ ಕಾಲಘಟ್ಟದಲ್ಲಿ ವಿದೇಶಿಯರಿಂದಲೇ ಈ ಭಾರತ ಭೂಮಿ ಪರವಶವಾಗಿ ದೈನ್ಯತೆಯಿಂದ ಬದುಕುವಂತಹ ಸ್ಥಿತಿ ಸರ್ವತಾ ಭಾರತ ಭೂಮಿ ವೈದೇಶಿಕ ಪದಾಕ್ರಾಂತ ವೈದೇಶಿಕರ ಪದಾಕ್ರಮಣದಿಂದ ದಾಸ್ಯ ದೂಷಿತ ಆಸೀತ್ ದಾಸ್ಯದಲ್ಲಿತ್ತು ಅಂತ ಅರ್ಥ.
ಈ ದೇಶ ಸ್ವಾಭಿಮಾನದಿಂದ ಆತ್ಮಾಭಿಮಾನದಿಂದ ಬೆಳಗಬೇಕು ಅಂತಿದ್ರೆ ಅಂತಹ ಮಹಾಪುರುಷರ ಕೈಗೆ ಈ ದೇಶ ಸಿಕ್ಕಿದಾಗ ಮಾತ್ರ ದೇಶ ಬೆಳಗಲಿಕ್ಕೆ ಸಾಧ್ಯ. ಇನ್ನೊಬ್ಬರ ಕೈಗಳಲ್ಲಿ ದಾಸ್ಯದಲ್ಲಿ ಬದುಕುವಂಥ ಹೀನ ಸ್ಥಿತಿ ಭಾರತ ಮಾತೆಗೆ ಒದಗಿ ಬಂತು. ಅತಃ ಸರ್ವತಾ ಭಾರತ ಭೂಮಿ ವೈದೇಶಿಕ ಪದಾಗ ವೈದೇಶಿಕರ ಆಕ್ರಮಣದಿಂದ ದಾಸ್ಯದಲ್ಲಿ ಬದುಕುವಂಥ ದಾಸ್ಯದೂಷಿತಾಚ ಆಸೀತ್. ಅಸ್ತಿ ಶಬ್ದಸ್ಯ ಭೂತಕಾಲ ಆಸೀತ್ ಲಂಗ್ಲಕಾರ ಪ್ರಥಮಾ ಪುರುಷ ಏಕವಚನಂ ವರ್ತತೆ. ಇತ್ತಮ ಅಂಧಕಾರೆ, ಈ ರೀತಿಯಾಗಿ ಕತ್ತಲೆಯಲ್ಲಿದ್ದಂಥ ಕಾಲ, ಅಂಧಕಾರ ಅಂದರೆ ಕತ್ತಲು, ಸರ್ವತ್ರ ವ್ಯಾಪ ಪ್ರತಾಪ ದೀಪಶಿಖಾ ಇವ. ಅಸ್ಮಿನ್ನೇವ ಸಮಯ, ಅದೇ ಸಮಯಕ್ಕೆ ಅದೇ ಕಾಲಘಟ್ಟದಲ್ಲಿ ರಾಣಾ ಪ್ರತಾಪ ದೀಪಶಿಖಾ ಇವ, ಶಿಖಾ ಇವ ಶಿಖೇವ ಗುಣಸಂಧಿ ಭವತಿ ಇಕಾರಸ್ಯ ಸ್ಥಾನ ಏಕಾರ. ದೀಪದ ತುದಿಯ ಪ್ರಕಾಶ ಏನು ಜ್ವಾಲೆ ವಿಶೇಷ ಪ್ರಕಾಶಮಾನವಾಗಿರ್ತದೋ, ದೀಪದ ಶಿಖೆಯಂತೆ ಆ ಕಾಲಘಟ್ಟದಲ್ಲಿ ಪ್ರಕಾಶಮಾನವಾಗಿ ಕಂಗೊಳಿಸಿದವ ಮಹಾರಾಣಾ ಪ್ರತಾಪ ಉದಯಿಸಿದ. ಆತ್ಮಗೌರವಸ್ಯ ಮೂರ್ತಿರಿವ, ಸ್ವಾಭಿಮಾನದ ಮೂರ್ತಿಯಾಗಿ ಬೆಳಗಿದವನು. ಆತ್ಮಾಭಿಮಾನಸ್ಯ ಮೂರ್ತಿರಿವ, ಮೂರ್ತಿ ಇವ ಮೂರ್ತಿರಿವ, ವಿಸರ್ಗ ಸಂಧಿ ಆಗ್ತದೆ. ತಸ್ಮಿನ್ ಕಾಲಘಟ್ಟೆ ಭ್ರಜತೆ, ಎಲ್ಲರೂ ಅವನನ್ನು ನೆನಪು ಮಾಡುವಂಥ ಕಾಲಘಟ್ಟದಲ್ಲಿ ಹುಟ್ಟಿಕೊಂಡ. ಯದ್ಯಪಿ ಇಕಾರಸ್ಯ ಸ್ಥಾನೆ ಯಕಾರಃ ಭವತಿ ತತ್ರ ಎಣ್ಸಂಧಿರ್ಭವತಿ. ಪ್ರತಾಪಸ್ಯ ಪಿತಾ ಉದಯಸಿಂಹ ಪ್ರತಾಪಿ ರಾಜ ಆಸೀತ್. ಉದಯಸಿಂಹ ರಾಣಾ ಪ್ರತಾಪಸ್ಯ ಪಿತಾ ಸಹಾಪಿ ಶೂರಃ ಪರಂತು ಪ್ರತಿಕೂಲತ್ವಾತ್, ಎಷ್ಟೇ ಶೌರ್ಯಗಳಿದ್ದರೂ ಕೂಡ ಕೆಲವೊಂದು ಕೊರತೆಗಳಿಂದಲಾಗಿ ಚಿತ್ತೋಡ್ ಮೇವಾಡ್ ಸ್ಥಾನಾನ್, ಚಿತ್ತೋಡ್ ಮತ್ತು ಮೇವಾಡ್ ಎನ್ನುವ ಭೂಭಾಗವನ್ನು ಉದಯಸಿಂಹನಿಗೆ ರಾಜಪುತ್ರರ ವಶಕ್ಕೆ ಪಡೆಯಲಿಕ್ಕೆ ಸಾಧ್ಯ ಆಗಲಿಲ್ಲ. ಅನ್ಯವಶಾನ್ ಅಭುವನ್, ಅದು ಶತ್ರುಗಳ ಪಾಲಾಗಿ ಉಳಿಯಿತು. ಅನ್ಯವಶಾನ್ ಅನ್ವಭುವನ್ ಪಿತುರನಂತರಂ, ಪಿತುರನಂತರಂ ವಿಸರ್ಗಸಂಧಿ, ತಂದೆಯ ನಂತರ ಕಾಲಘಟ್ಟದಲ್ಲಿ ಸಿಂಹಾಸನಂ ಅಧಿರೂಢ ರಾಣಾಪ್ರತಾಪ, ತಂದೆಯ ನಂತರ ಸಿಂಹಾಸನವನ್ನು ಏರಿದಂತಹ ಮಹಾರಾಣಾ ಪ್ರತಾಪ ಹಸ್ತಚ್ಯುತಾನಾಂ, ಕೈಯಿಂದ ಕಳ್ಕೊಂಡಂತಹ ಚಿತ್ತೋಡ್ ತಥಾ ಮೇವಾಡ್ ಭೂಭಾಗಸ್ಯ ವಶೀಕರಣಾರ್ಥಂ ಚಿಂತಿತವಾನ್. ಪರವಶವಾದಂಥ ಈ ಎರಡು ಭೂಭಾಗವನ್ನು ಪಡಿಬೇಕು ಎನ್ನುವಂತಹ ಅಚಲವಾದಂತಹ ಶ್ರದ್ಧೆ ಅವನಲ್ಲಿತ್ತು. ಏತೇಷಾಂ ಸ್ಥಾನಾನಂ ಸ್ವಾಯತ್ತೀಕರಣಾಯ, ಆ ಎರಡೂ ಕಳ್ಕೊಂಡ ಭೂಭಾಗವನ್ನು ಪಡಿಬೇಕು ಎನ್ನುವಂತಹ ಸ್ವಾಯತ್ತೀಕರಣಾಯ, ವಶಪಡಿಸಬೇಕು ಅಂತೇಳಿ ಚಿಂತಿಸಲು ಆರೆಭೆ, ಚಿಂತಿಸಲು ಪ್ರಾರಂಭಿಸಿದ ಅಂತರ್ಥ. ಆರೆಭೆ ಲಿಟ್ಲಕಾರ ಪ್ರಥಮಾ ಪುರುಷ ಏಕವಚನ ಭೂತಕಾಲಸ್ಯ ರೂಪಂ ವರ್ತತೆ. ಪ್ರಥಮತೆಯ ರಾಣಾ ಪ್ರತಾಪ ಗಣ್ಯಾನ್ ಸಭಾಮಾಕರಿತ, ತನ್ನ ರಾಜ್ಯದಲ್ಲಿ, ತನ್ನ ರಾಜಸ್ಥಾನದಲ್ಲಿ ಪ್ರಮುಖವಾಗಿ ಎಲ್ಲರನ್ನ ಒಂದು ಸಭೆ ಕರಿತಾನೆ. ರಾಣಾ ಪ್ರತಾಪ ಪ್ರಥಮವಾಗಿ ಸಭಾ ಶಬ್ದ ಸ್ತ್ರೀಲಿಂಗ, ದ್ವಿತೀಯ ವಿಭಕ್ತಿ ಏಕವಚನ ಸಭಾಂ, ಗಣ್ಯರ ಸಭೆಯನ್ನು ಆಕಾರಿತವನು ಆಹ್ವಾನಂ ಕರೋತ್, ಗಣ್ಯರ ಸಭೆಯನ್ನು ಕರಿತಾನೆ. ಯಾವತ್ ಪರ್ಯಂತಂ ಪರವಶಂ ರಾಜ್ಯಂ ಸ್ವಾವಶಂ ನ ಅಧಿಗಚ್ಚತೆ ತಾವತ್ ಪರ್ಯಂತಂ ಸ್ವರ್ಣ ರಜತಾದಿ ಪಾತ್ರೇಷು ಭೋಜನಂ ನ ಕರಿಷ್ಯಾಮಿ, ಮೃದುಶಯನೆ ನ ಶಯಿಷ್ಯೆ, ರಾಜಪ್ರಸಾದೆ ನ ವತ್ಸ್ಯಾಮಿ ಇತಿ ತೇಷಾಂ ಪುರತಃ ಪ್ರತಿಜ್ಞಾಂ ಸ್ವೀಕೃತವಾನ್. ಯಾವತ್ ಕಾಲ ಪರ್ಯಂತಂ ಪ್ರತಿಜ್ಞೆಯನ್ನು ಮಾಡ್ತಾನೆ. ಯಾವತ್ತಿನವರೆಗೆ ಪರವಶವಾದಂತಹ ಶತ್ರುಗಳ ವಶವಾದಂತಹ ಭೂಭಾಗವನ್ನು ತಾನು ವಶಪಡಿಸುವುದಿಲ್ಲವೋ, ಪರವಶಂ ರಾಜ್ಯಂ ಸ್ವವಶಂ ನ ಅಧಿಗಚ್ಚತಿ ನಾಧಿಗಚ್ಚತಿ ಸವರ್ಣ ದೀರ್ಘಸಂಧಿ, ಕಳೆದು ಹೋದ ಭೂಮಿ ಯಾವಾಗ ನಾನು ಪಡೆಯೋದಿಲ್ವೋ, ತಾವತ್ ಕಾಲ ಪರ್ಯಂತಂ ಅಹಂ ಸ್ವರ್ಣ ರಜತ ಪಾತ್ರಾದಿಶು, ಬೆಳ್ಳಿಯ ಮತ್ತು ಚಿನ್ನದ ತಟ್ಟೆಯಲ್ಲಿ, ಸ್ವರ್ಣ ಅಂದರೆ ಚಿನ್ನ, ರಜತ ಅಂದರೆ ಬೆಳ್ಳಿ, ಸ್ವರ್ಣ ರಜತಾದಿ ಪಾತ್ರೇಷು ಭೋಜನಂ ನ ಕರಿಷ್ಯಾಮಿ, ಆವತ್ತಿನವರೆಗೆ ನಾನು ಚಿನ್ನದ ತಟ್ಟೆಯಲ್ಲಿ ಬೆಳ್ಳಿಯ ತಟ್ಟೆಯಲ್ಲಿ ಊಟ ಮಾಡೋದಿಲ್ಲ. ಕರಿಷ್ಯಾಮಿ ಫ್ಯೂಚರ್ ಟೆನ್ಸ್, ಭವಿಷ್ಯತ್ ಕಾಲ. ಕರೋತಿ ಕುರುತಃ ಕುರುವಂತಿ, ಅಕರೋತ್ ಅಕುರುತಾಂ ಅಕುರುವನ್, ಕರಿಷ್ಯತಿ ಕರಿಷ್ಯತಃ ಕರಿಷ್ಯಂತಿ. ಅತ್ರ ಕರಿಷ್ಯಾಮಿ ನ ಕರಿಷ್ಯಾಮಿ ಲಿಟ್ಲಕಾರ ಉತ್ತಮ ಪುರುಷ ಏಕವಚನ. ಕರಿಷ್ಯತಿ ಕರಿಷ್ಯತಃ ಕರಿಷ್ಯಂತಿ ಕರಿಷ್ಯಸಿ ಕರಿಷ್ಯತಃ ಕರಿಷ್ಯತ ಕರಿಷ್ಯಾಮಿ ಕರಿಷ್ಯಾವ ಕರಿಷ್ಯಾಮ, ನಾನು ಬಂದಾಗ ಕರಿಷ್ಯಾಮಿ ಅಂತ ಬರಬೇಕು. ನ ಕರಿಷ್ಯಾಮಿ, ಯಾವತ್ತಿನವರೆಗೆ ನಾನು ವಶಪಡಿಸುವುದಿಲ್ಲ, ಆವತ್ತಿನವರೆಗೆ ಚಿನ್ನದ ಮತ್ತು ಬೆಳ್ಳಿಯ ತಟ್ಟೆಯಲ್ಲಿ ಊಟ ಮಾಡೋದಿಲ್ಲ ಎನ್ನುವಂಥ ಪ್ರತಿಜ್ಞೆಯನ್ನು ರಾಣಾ ಪ್ರತಾಪ ಹತ್ರ ಕೃತವಾನ್. ತದಾ ಮೃದುಶಯನೇ ನ ಶಯಿಷ್ಯೆ, ಮೃದುವಾದ ಹಾಸಿಗೆಯಲ್ಲಿ ಮಲಗೋದಿಲ್ಲ, ಸುಖ ಜೀವನವನ್ನು ಬಯಸಲಿಲ್ಲ. ಯಾಕಂದರೆ ಸ್ವಾಭಿಮಾನದಿಂದ ನನ್ನ ದೇಶ ಕಳ್ಕೊಂಡಂಥ ಭೂಭಾಗವನ್ನು ಪುನಃ ಪಡಿಬೇಕೆನ್ನುವ ಕಾರಣಕ್ಕೋಸ್ಕರವಾಗಿ ತಾವತ್ಕಾಲ ಪರಿಜ್ಞೆ ಮೃದುಶಯನೇ, ಮೃದು ಅಂದರೆ ಸಾಫ್ಟ್, ಮೃದುವಾದ ಮೆತ್ತಗಿನ ಹಾಸಿಗೆಯಲ್ಲಿ ನ ಶಯಿಷ್ಯೆ, ಶಯಿಷ್ಯತೆ ಶಯಿಷ್ಯತೆ ಶಯಿಷ್ಯಂತೆ ಶಯಿಷ್ಯೆ ಲಿಟ್ಲಕಾರ ಉತ್ತಮ ಪುರುಷ ಏಕವಚನ ವರ್ತ. ನ ಶಯಿಷ್ಯೆ,
ಮಲಗುವುದಿಲ್ಲ ಅಂತರ್ಥ. ರಾಜಪ್ರಸಾದೇನು ವಸ್ಯಾಮಿ, ಅರಮನೆಯಲ್ಲಿ ಅಂತಃಪುರದಲ್ಲಿ ನಾನು ವಾಸ ಮಾಡೋದಿಲ್ಲ. ಅತ್ಯಂತ ಕಠೋರವಾದ ಪ್ರತಿಜ್ಞೆಯನ್ನು ಮಾಡ್ತಾನೆ. ಇತಿ ತೇಷಾಂ ಜನಾನಾಂ ಸಭಾಮಧ್ಯೆ ಸರ್ವೇಷಾಂ ಪುರತಃ ಪ್ರತಿಜ್ಞಾಂ ಸ್ವೀಕೃತ, ಎಲ್ಲರ ಮುಂದೆ ಪ್ರತಿಜ್ಞೆಯನ್ನು ಸ್ವೀಕರಿಸ್ತಾನೆ. ಹಾಗಾಗಿ ನನಗೆ ಸುಖ ಜೀವನ ಬೇಡ, ಕಳೆದೋದಂಥ ಚಿತ್ತೋಡ್ ಮೇವಾಡ್ ಭೂಭಾಗಸ್ಯ ಯಾವತ್ಕಾಲ ಪರ್ಯಂತ ಪರವಶಂ ಗತಂ ಭೂಭಾಗಂ ಸ್ವಾಯತ್ತಂ ನ ಕರಿಷ್ಯಾಮಿ ತಾವತ್ಕಾಲ ಪರ್ಯಂತಂ ಭೋಜನಂ ಅಪಿ ಸ್ವರ್ಣರಜತ ಪಾತ್ರಾದಿಷು ಭೋಜನಂ ನ ಕರಿಷ್ಯಾಮಿ ಮೃದುಶಯನೆ ನ ಶಯಿಷ್ಯೆ ರಾಜಪ್ರಸಾದೇನ ವಸ್ಯಾಮಿ ಇತಿ ಪ್ರತಿಜ್ಞಾಂ ಸ್ವೀಕರೋತಿ. ತದಾನೀಂ ಕಾಲೇ ಹಲ್ದಿಘಾಟ್ ಪ್ರದೇಶ, ಅದೇ ಹೊತ್ತಿಗೆ ಹಲ್ದಿಘಾಟ್ ಎನ್ನುವ ಭೂಭಾಗದಲ್ಲಿ ವೈರಿಗಳ ಜೊತೆಗೆ, ವೈರಿಭಿಹಿ ಸಹ, ವೈರಿಗಳೊಂದಿಗೆ, ವಿತ್ ಎನಿಮೀಸ್, ಶತ್ರುಗಳೊಂದಿಗೆ ಅಂತಾರೆ. ವೈರಿಣ ವೈರಿಭ್ಯ ವೈರಿಭಿ, ಇಕಾರ ಅಂತ ಪುಲ್ಲಿಂಗ ಶಬ್ದ, ತೃತೀಯ ವಿಭಕ್ತಿ ಬಹುವಚನ, ವೈರಿಭಿಹಿ. ಘೋರಂ ಯುದ್ಧಂ ಸಂಭವೂವ ಲಿಟ್ಲಕಾರ, ಘೋರವಾದ ಯುದ್ಧ ಆರಂಭ ಆಯಿತು. ವೈರಿಣಾಂ ಸೈನ್ಯಂ ಸಮುದ್ರೋಪಮಾಸಿತ್, ಶತ್ರುಗಳ ಸೈನ್ಯ ಸಮುದ್ರೋಪಮ, ಸಮುದ್ರದಷ್ಟು ವಿಶಾಲವಾದ ಸೈನ್ಯ, ಅಂದರೆ ಅತ್ಯಧಿಕ ಸೈನಿಕರನ್ನು ಒಳಗೊಂಡಂತಹ ಸೇನೆ, ಶತ್ರುಗಳ ಸೇನೆ ಅವರ ಮುಂದಿತ್ತು. ವೈರೀಣಾಂ ಸೈನ್ಯಂ ಸಮುದ್ರೋಪಮಂ ಆಸೀತ್. ಆಸೀತ್ ಅಸ್ತಿ ಶಬ್ದಸ್ಯ ಭೂತಕಾಲ. ರಾಣಾಪ್ರತಾಪ ರಣರಂಗೆ ಘೋರಂ ಅಯುಧ್ಯತ, ಆ ಸಂದರ್ಭದಲ್ಲಿ ರಾಣಾಪ್ರತಾಪ ಘೋರವಾದಂತಹ ಶೌರ್ಯ ಸಾಮರ್ಥ್ಯಗಳಿಂದ ಯುದ್ಧವನ್ನು ಮಾಡ್ತಾನೆ. ಯುದ್ಧಂ ಕೃತವಾನ್ ಕಿಂತು ಪೂರ್ಣ ಜಯಂ ಪ್ರಾಪ್ತು ನ ಶಶಾಕ, ಪೂರ್ಣತೆಯ ಜಯಂ ಪ್ರಾಪ್ತು ಅಸಮರ್ಥ ಆಸಿ. ನ ಶಶಾಕ, ಅವನಿಂದ ಪೂರ್ಣ ಜಯವನ್ನು ಪಡೆಯಲಿಕ್ಕೆ ಆಗಲಿಲ್ಲ ಅಂತ ಅರ್ಥ. ನ ಶಶಾಕ, ಲಿಟ್ಲಕಾರ ಶಶಾಕ ಇತ್ತು. ನ ಶಶಾಕ ಪೂರ್ಣಜಯಂ ನ ಪ್ರಾಪ್ತಮಿತಿ. ಸ್ವಸ್ಯ ಆಪ್ತಸ್ಯ ಅಶ್ವಸ್ಯ ಚೇತಕಾಖ್ಯಸ್ಯ ಸಹಾಯಂ ಸಹ ಸರ್ವದಾ ಪ್ರಾಪ್ತವಾನ್. ಕಷ್ಟಿನ ಸಂದರ್ಭಗಳಲ್ಲಿ ಅವನ ಜೊತೆಗೆ ಸಹಕಾರ ನೀಡಿದ್ದ ಅವನ ಪ್ರಿಯವಾದಂಥ ಸ್ವಸ್ಯ ಆಪ್ತಸ್ಯ ಅಶ್ವಸ್ಯ, ತನ್ನ ಆಪ್ತವಾದ ಕುದುರೆ, ಅಶ್ವ ಅಂದರೆ ಹಾರ್ಸ್, ಅದರ ಹೆಸರು ಚೇತಕ ಐತಿ. ಚೇತಕಾಖ್ಯಸ್ಯ ಸಹಾಯಂ ಸರ್ವದಾ ಪ್ರಾಪ್ತ, ಯಾವತ್ತೂ ಅವನ ಜೊತೆಗೆ ಯುದ್ಧದಲ್ಲಿ ಪೂರ್ಣ ಸಹಕಾರವನ್ನು ನೀಡಿದ್ದು ಚೇತಕೋ ನಾಮ ಅಶ್ವ. ಅವನ ಯುದ್ಧಕ್ಕೆ ಸ್ಫೂರ್ತಿಯನ್ನು, ಸಹಕಾರವನ್ನು ಕೊಟ್ಟಂತಹ ಆಪ್ತ ಮಿತ್ರನಾಗಿದ್ದಂಥದ್ದು ಆ ಕುದುರೆ. ಆ ಕುದುರೆಗೆ ಚೇತಕ ಐತಿ ನಾಮ ಅಸ್ತಿ. ತೇನ ಸಹ ಸರ್ವದಾ ಆಪದ ಆತ್ಮಾನಂ ರಕ್ಷಿತು ಶಕ್ತ. ಆ ಕುದುರೆಯ ಸಹಕಾರದಿಂದ ಯುದ್ಧ ಸಂದರ್ಭದಲ್ಲಿ, ಬಹಳಷ್ಟು ಸಂದರ್ಭದಲ್ಲಿ ಅವನ ಪ್ರಾಣ ರಕ್ಷಣೆ ಮಾಡಲಿಕ್ಕೆ ಆ ಕುದುರೆ ಅವನಿಗೆ ಸಹಾಯ ಮಾಡಿತ್ತು. ಆಪದ ಆಪತ್ಕಾಲೆ ಆತ್ಮಾನಂ ರಕ್ಷಿತು, ತನ್ನ ಶರೀರಂ ರಕ್ಷಣಂ ಕರ್ತು ಶಕ್ತ ಆಸೀತ್ ರಾಣಾಪ್ರತಾಪ. ಅರಣ್ಯ ಗುಹಾ ಪ್ರದೇಶ, ಶತ್ರುಗಳಿಂದ ತಪ್ಪಿಸಿಕೊಂಡು ತನ್ನ ಆತ್ಮ ಸಂರಕ್ಷಣೆ ಮಾಡಿಕೊಳ್ಳಿಕ್ಕೋಸ್ಕರ ಅರಣ್ಯ ಗುಹಾದಿ ಪ್ರದೇಶ, ಅರಣ್ಯದಲ್ಲಿ ಕಾಡಿನಲ್ಲಿ ಗುಹೆಗಳಲ್ಲಿ ವಾಸ ಮಾಡಿ, ಉಷಿತ್ವ ವಾಸಂಕೃತ್ವ, ಆಫ್ಟರ್ ಲಿವಿಂಗ್ ವಾಸಂಕೃತ್ವ ತ್ವಾಂತಾವೇ ಸ್ವಸಂಕಲ್ಪ ಸಿದ್ಧಯೇ, ತಾನು ಮಾಡಿದ ಪ್ರತಿಜ್ಞೆಯನ್ನು ಪೂರೈಸುವ ಸಂಕಲ್ಪ ಸಿದ್ಧಿಗಾಗಿ ಸೈನ್ಯ ಸಂಗ್ರಹಣ ಉಪಕ್ರಮ, ಸೈನ್ಯ ಸಂಗ್ರಹಣೆಗೆ ತೊಡಗಿಕೊಳ್ತಾನೆ. ಯದಾ ರಾಣಾಪ್ರತಾಪ ಸಿಂಹ ಅರಣ್ಯೇ ವಸತಿ ಸ್ಮ ತದಾ ತಸ್ಯ ಪರಿವಾರ ಮಹತ್ ಕಷ್ಟಂ ಸಂಭವು. ಯಾವಾಗ ಈ ರಾಣಾಪ್ರತಾಪ ಇಂತಹ ಒಂದು ಸಮಸ್ಯೆಯಲ್ಲಿ ಸಿಲುಕ್ತಾನೋ ತದಾ ತಸ್ಯ ಪರಿವಾರ, ಅರಣ್ಯದಲ್ಲಿ ವಾಸಿಸುವಂಥ ಸಂದಿಗ್ಧ ಸ್ಥಿತಿಯಲ್ಲಿ ಅವನ ಸಮಸ್ಯೆ ಏನಾಗಿತ್ತು ಅಂತ ಕೇಳಿದರೆ, ಆ ಸಣ್ಣ ಕುಟುಂಬ ಎಲ್ಲ ಬಹಳಷ್ಟು ಹಿಂಸೆಯನ್ನು, ನೋವನ್ನು ಅನುಭವಿಸುವಂಥ ಬಹಳ ಮಹತ್ ಕಷ್ಟಂ ಅನುಭವಿಸಿದ ಅಂತ. ಇಡೀ ಕುಟುಂಬವೇ ಅವನ ಕಷ್ಟವನ್ನು ಅನುಭವಿಸಲಿಕ್ಕೆ ಅವಕಾಶ ಬಂತು. ಏಕತ್ರ ಸರ್ವದ ವೈರೀಣಾಂ ಆಕ್ರಮ ಶಂಕ, ಒಂದು ಕಡೆಗೆ ಶತ್ರುಗಳ ಆಕ್ರಮಣದ ಭಯ, ಶಂಕೆ, ಸಂಶಯ, ಎಲ್ಲಿ ತಮ್ಮನ್ನು ವಶಪಡಿಸಿಕೊಳ್ತಾರೆ ಅನ್ನೋ ಭಯ, ಹಾಗಾಗಿ ಆತ್ಮರಕ್ಷಣೆ ಮಾಡಿಕೊಳ್ಳುವಂಥ ಭಯ. ಅನ್ಯತ್ರ ಶಾರೀರಿಕವಾಗಿ ಮಾನಸಿಕವಾಗಿ ಸ್ಥಿಮಿತವನ್ನು ಕಳ್ಕೊಳ್ಬಾರ್ದು ಅಂತಿದ್ರೆ ಆಹಾರ ಬೇಕು ಶರೀರಕ್ಕೆ. ಅಂತಹ ಆಹಾರದ ಅಭಾವವೂ ಕೂಡ ರಾಣಾಪ್ರತಾಪನಿಗೆ ಆ ಕಷ್ಟ ಕಾಲದಲ್ಲಿ ಎದುರಾಯಿತು. ಅರಣ್ಯಗಳಲ್ಲಿ ಬೇಕಾದ ಒಳ್ಳೆಯ ಪೌಷ್ಟಿಕ ಆಹಾರಗಳ ಕೊರತೆ ಬಂತು. ಆಹಾರ ಅಭಾವ, ಕಾಡಿನಲ್ಲಿ ಆಹಾರ ಅಭಾವದಿಂದ ಪುತ್ರಕಲತ್ರಾಣಾಂ ಕಷ್ಟ ಪರಂಪರಾಚ ಅತೀವ ವೇದನೆ ಕರೀಬಹುದು. ತನ್ನ ಕುಟುಂಬದವರು ಆ ಆಹಾರವನ್ನು ಸೇವಿಸದೆ ಕಷ್ಟವನ್ನು ಅನುಭವಿಸುವಂತಹ ಅತೀವ ವೇದನೆ ಕರೀಬಹುದು, ಅತ್ಯಂತ ವೇದನೆಯ ನೋವನ್ನು ಅನುಭವಿಸುವಾಗಾಯಿತು. ಏಕಸ್ಮಿನ್ ದಿನೇ ರಾಣಾಪ್ರತಾಪಸ್ಯ ಪತ್ನಿ, ಕಾಡಿನಲ್ಲಿ ವಾಸ ಮಾಡುವಾಗ ತನ್ನ ಕುಟುಂಬವನ್ನು ಸಂರಕ್ಷಿಸಿದ ಗುಹಾಪ್ರದೇಶೇಸು ಸಹ ರಕ್ಷಣಂ ಕೃತವಾನ್. ತಸ್ಮಿನ್ ಸಮಯ ರಾಣಾಪ್ರತಾಪಸ್ಯ ಪತ್ನಿ, ಅವನ ಹೆಂಡತಿ, ಅರಣ್ಯ ತೃಣ ಬೀಜ ಚೂರ್ಣೇನ, ಕಾಡಿನಲ್ಲಿ ಸಿಕ್ಕಿದಂತಹ ಹುಲ್ಲಿನ ಬೀಜಗಳಿಂದ ರೋಟಿಕಾಹ ಸಜ್ಜೀಕೃತ್ಯ, ರೊಟ್ಟಿಯನ್ನು ಮಾಡಿ ಸಜ್ಜೀಕೃತ್ಯ ಲೆಬಂತಾವ್ಯಂ, ಸಿದ್ಧತೆಗೊಳಿಸಿ, ಸರ್ವೇಭ್ಯ, ಕಾಡಿನಲ್ಲಿರುವ ತನ್ನ ಸಪರಿವಾರಕ್ಕೆಲ್ಲರಿಗೂ ಕೂಡ ಕಿಂಚಿತ್ ಕಿಂಚಿ ಭಾಗಂ ದತ್ತವತಿ, ದತ್ತವಾನ್ ದತ್ತವತಿ ದತ್ತವತ್,
ತವತ್ ಪ್ರತ್ಯಯ ನೀಡಿದಳು ಅಂತರ್ಥ, ಅವಳು ಕೊಟ್ಟಳು ಅಂತರ್ಥ ದತ್ತವತಿ. ಎಲ್ಲರಿಗೂ ಕೂಡ ಸ್ವಲ್ಪ ಸ್ವಲ್ಪವೇ ಆ ರೊಟ್ಟಿಯನ್ನು, ಕಾಡಿನಲ್ಲಿ ಸಿಕ್ಕಿದ ಹುಲ್ಲಿನ ಬೀಜಗಳಿಂದ ತಯಾರು ಮಾಡಿದಂಥ ರೊಟ್ಟಿಯನ್ನು ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಕೊಟ್ಟಳು, ಹಸಿವನ್ನು ನೀಗಿಸ್ಲಿಕ್ಕೆ. ಸ್ವಪ್ರಿಯ ದುಹಿತು, ದುಹಿತಾ ಶಬ್ದ ದುಹಿತೃ, ದುಹಿತಾ ಪುತ್ರಿ ಇತಿ ಅರ್ಥ, ಷಷ್ಠೀ ಭಕ್ತಿ ದುಹಿತು. ತನ್ನ ಮಗಳ ಪರೇದ್ಯು ಆಹಾರ ಲಪ್ಸ್ಯತೇವ ನಾವಾಯಿತು, ನಾಳೆಗೆ ಆಹಾರ ಸಿಗುತ್ತದೋ ಇಲ್ಲವೋ ಎನ್ನುವ ಕಾರಣಕ್ಕೋಸ್ಕರವಾಗಿ ಶಂಕಯ, ಸಂಶಯೇನ, ಶಂಕಾ ಶಬ್ದ ಸ್ತ್ರೀಲಿಂಗ, ಶಂಕಯ ತೃತೀಯ ವಿಭಕ್ತಿ ಏಕವಚನಂ, ಪ್ರೇಮಮಯಿ ಮಾತು. ಮಗಳಿಗೆ ನಾಳೆ ಆಹಾರಕ್ಕೆ ಸರಿಯಾದಂಥ ನಿರ್ಣಯ ಎಲ್ಲ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಮಗಳ ಬಗ್ಗೆ ಪ್ರೇಮಮಯಿ ಆದಂಥ ತಾಯಿ ತಥಾ ಅವೋಚತ್, ತಥಾ ಪ್ಲಸ್ ಅವೋಚತ್, ತಥಾವೋಚತ್ ಸವರ್ಣ ದೀರ್ಘ ಸಂಧಿ, ಅವೋಚತ್ ಲಂಗ್ಲಕಾರ ಪ್ರಥಮಾ ಪುರುಷ ಏಕವಚನಂ, ಅವದತ್ ಶಿ ಸೆಡ್, ಅವಳು ಹೇಳಿದ್ಲು, ಏತಾದೃಶಂ ದಾರುಣಂ ಕಾರುಣ್ಯಪೂರ್ಣಂ ಜೀವನಂ ವ್ಯತೀತಾಯ ಸರ್ವೇಪಿ ಪರಿವಾರ. ತಸ್ಮಿನ್ ಸಂದರ್ಭ ಏತಾದೃಶಂ ದಾರುಣಂ ಕಾರುಣ್ಯಪೂರ್ಣಂ ಜೀವನ, ಎಲ್ಲರಿಗೂ ಕೂಡ ದಾರುಣ ಕಠಿಣವಾದಂಥ ಜೀವನ, ಎಲ್ಲರ ಮನಸ್ಸು ಕಲ್ಲು ಮನಸ್ಸುಗಳು ಕೂಡ ಕರಗುವಂತಹ ಸ್ಥಿತಿಯನ್ನು, ಕಾರುಣ್ಯಪೂರ್ಣ ದರ್ಶನಂ, ಕಾರುಣ್ಯಪೂರ್ಣ ಜೀವನಂ, ವ್ಯತೀತಾಯ ಸರ್ವೇ, ಇಡೀ ಸಕುಟುಂಬವೇ ಇಂತಹ ಎಲ್ಲರ ಮನಸ್ಸು ಕರಗುವಂತಹ ದೈನ್ಯ ಕಾರುಣ್ಯಪೂರ್ಣವಾದಂತಹ ಮನಸ್ಸು ಮೂಡುವಂತಹ ಕಠಿಣ ಪರಿಸ್ಥಿತಿಯಲ್ಲಿ ಜೀವನ ಕಳೆಯುವಂತಾಯಿತು. ತನ್ನ ಪರಿವಾರ ಬಹುಭ್ಯ ದಿನೇಭ್ಯ ಪರ್ಯಾಪ್ತ ಆಹಾರ ಅಭಾವ, ಅದೇ ಹೊತ್ತಿಗೆ ಬಹಳಷ್ಟು ದಿನಗಳಿಂದ ಆಹಾರದ ಅಭಾವ ಒದಗಿ ಬಂದದ್ರಿಂದ ಪರ್ಯಾಪ್ತ ಆಹಾರ ಅಭಾವ, ಆಹಾರದ ಕೊರತೆಯಿಂದ ಕ್ಷುದಿತಾ ಬಾಲಿಕ, ಹಸಿವುಗೊಂಡಂಥ ಪುತ್ರಿ ಮಗಳು, ತದಾನೀವ ನಾಳೆಗೆ ಇಟ್ಟಂಥ ರೊಟ್ಟಿಯನ್ನು ಇವತ್ತೇ ತಿಂತೇನೆಂತ ಆಸೆಯಿಂದ ಹಸಿವನ್ನು ತಡ್ಕೊಳ್ಳಿಕ್ಕಾಗದೆ ಆ ಮಗು ರೋಟಿಕಾಂ ಕಾದಿತುಂ ಆರಭೆ, ಆ ರೊಟ್ಟಿಯ ನಾಳೆಗೆ ಇಟ್ಟಂಥ ತಾಯಿ ಕೊಟ್ಟ ರೊಟ್ಟಿಯನ್ನು ಇವತ್ತೇ ತಿನ್ನಲಿಕ್ಕೆ ಹೊರಟರು. ತಸ್ಮಿನ್ ಸಮಯ ತಾವತೀ ಕಾಲೇ ಕುತಾಚಿತ್, ಎಲ್ಲಿಂದಲೋ ಒಂದು ಆಕಸ್ಮಿಕವಾಗಿ ಬಂದಂತಹ, ಅಕಸ್ಮಾದಾಗತ, ಅಕಸ್ಮಾತ್ ಆಗತ ಅಕಸ್ಮಾದಾಗತ, ತಕಾರಸ್ಯ ಸ್ಥಾನೆ ದಕಾರ ಜಸ್ವ ಸಂಧಿರ್ಭವತಿ, ಅರಣ್ಯ ಮಾರ್ಜರ ಕಾಡಬೇಕು. ಬಾಲಿಕಾಯ, ಬಾಲಿಕಾ ಶಬ್ದ ಆಕಾರ ಅಂತ ಸ್ತ್ರೀಲಿಂಗ, ಷಷ್ಠಿ ವಿಭಕ್ತಿ ಏಕವಚನಂ, ಬಾಲಿಕಾಯ ಹಸ್ತಾತ್ ಪಂಚಮಿ ವಿಭಕ್ತಿ ಪುಲ್ಲಿಂಗ ಶಬ್ದ ಏಕವಚನಂ, ಹಸ್ತಾತ್ ಕೈಯಿಂದ ರೋಟಿಕಾಮಾಕೃಷ್ಯ, ರೊಟ್ಟಿಯನ್ನು ಹಿಡ್ಕೊಂಡು ಆಕೃಷ್ಯ, ಲಬಂತಾವೇಯಂ ಕುತ್ರಚಿತ್ ಅಧಾವತ್, ಎಲ್ಲೋ ಓಡಿ ಹೋಯ್ತು, ಎಲ್ಲಿಂದ ಬಂತು ಅಂತ ಗೊತ್ತಾಗಲಿಲ್ಲ. ಕೈಯಲ್ಲಿದ್ದಂಥ ರೊಟ್ಟಿಯನ್ನು ಇಟ್ಕೊಂಡು ಅರಣ್ಯ ಕಾಡಿನ ಬೆಕ್ಕು ಆ ಮಗಳ ಕೈಯಿಂದ ಆ ರೊಟ್ಟಿಯನ್ನು ಹಿಡಿದು ಓಡಿ ಹೋಯಿತು. ಧಾವತಿ ಶಬ್ದ ರನ್ನಿಂಗ್, ಅಧಾವತ್ ಪಾಸ್ಟೆನ್ಸ್ ಲಂಗ್ಲಕಾರ ಪ್ರಥಮಾ ಪುರುಷ ಏಕವಚನ. ಬಾಲಿಕ ಮಹತಾ ದುಃಖೇನ, ಆ ಮಗು ಹುಡುಗಿ ಅಪಾರವಾದಂತಹ ದುಃಖದಿಂದ ಕೂಗ್ಲಿಕ್ಕೆ ಪ್ರಾರಂಭ, ಆಕ್ರಂದಿತು ಉಪಚಕ್ರಮ, ಕೂಗ್ಲಿಕ್ಕೆ ಅಳ್ಳಿಕ್ಕೆ ಪ್ರಾರಂಭ ಮಾಡಿದ್ಲು, ಹಸಿವಿನಿಂದ ತಡ್ಕೊಳ್ಳಿಕ್ಕಾಗದೆ. ಏತತ್ ಕಾರುಣ್ಯಪೂರ್ಣ ದೃಶ್ಯಂ, ಇಂತಹ ಮಗಳ ಒಂದು ಹಸಿವನ್ನು ನೋಡಿ ಕಾರುಣ್ಯಪೂರ್ಣವಾದಂತಹ ಎಲ್ಲರ ಮನಸ್ಸಲ್ಲೂ ಕೂಡ ಕರುಣೆ ಹುಟ್ಟುವಂತಹ ಈ ದೃಶ್ಯವನ್ನು ನೋಡಿ, ಅವಲೋಕ್ಯ ಆಫ್ಟರ್ ಸೀಯಿಂಗ್ ನೋಡಿ, ಲಬಂತಾವೇಯಂ ಕಠೋರ ಹೃದಯಸ್ಯ, ಅತ್ಯಂತ ಕಠಿಣ ಹೃದಯವುಳ್ಳಂತಹ ಶೌರ್ಯ ಸಾಹಸಗಳಿಗೋಸ್ಕರ ಈ ಪ್ರತಿಜ್ಞೆಯನ್ನು ಮಾಡಿದ, ಶೌರ್ಯ ಸಾಹಸಗಳೊಂದಿಗೆ ಪ್ರತಿಜ್ಞೆಯನ್ನು ಮಾಡಿದಂಥ ಕಠೋರ ಹೃದಯನಾದಂಥ ಮಹಾರಾಣಾ ಪ್ರತಾಪನಿಗೂ ಕೂಡ ಆ ಮಗಳ ಸ್ಥಿತಿಯನ್ನು ನೋಡಿ ಮನಸ್ಸು ಕರಗಿತು ಅಂತರ್ಥ. ಮಹಾ ಕಠಿಣವಾದ ಛಲವುಳ್ಳವರಿಗೆ ಮನಸ್ಸು ಕರಗೋದಿಲ್ಲ ಅಂತಹ, ಯಾಕಂದರೆ ಅವರು ದೇಶಕ್ಕೋಸ್ಕರವಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿ ಅಂತಹ ದೃಢಭಕ್ತಿಯಿಂದ ಹೊರಟವರು, ಅಂಥವರ ಮನಸ್ಸು ಕಲ್ಲಿನಾಗಿರ್ತದೆ. ಅಂತಹ ರಾಣಾ ಪ್ರತಾಪನಿಗೂ ಕೂಡ ಮಗಳ ಸ್ಥಿತಿಯನ್ನು ನೋಡಿ ತನ್ನ ಮನಸ್ಸು ಕರಗಿತು. ಮನಃ ಅದ್ರವತ್ ಲಂಗ್ಲಕಾರ ಪ್ರಥಮಾ ಪುರುಷ, ಮನಸ್ಸು ಕರಗಿತು ಅಂತರ್ಥ. ಮನಃ ನಪುಂಸಕಲಿಂಗ ಶಬ್ದ ಪ್ರಥಮಾ ವಿಭಕ್ತಿ ಏಕವಚನ. ರಾಣಾ ಪ್ರತಾಪನ ಮನಸ್ಸು ಕೂಡ ಕಲ್ಲಿನಂಥ ಮನಸ್ಸು ಕೂಡ ಕರಗಿ ಹೋಯಿತು. ಅಂತಹ ಕಾರುಣ್ಯಪೂರ್ಣ ದೃಶ್ಯವನ್ನು ಆ ಪರಿವಾರ ಅನುಭವಿಸಿತು. ಕಿಂತು ಸ್ವೀಕೃತಾಂ ಪ್ರತಿಜ್ಞಾಂ, ಎಷ್ಟೇ ಮನಸ್ಸು ಕರಗಿದ್ರು ತನ್ನ ಪ್ರತಿಜ್ಞೆಯನ್ನು ಪೂರೈಸುವಲ್ಲಿ ದೃಢ ಸಂಕಲ್ಪನಾದಂತಹ ರಾಣಾ ಪ್ರತಾಪ ಪ್ರತಿಜ್ಞಾಂ ಸ್ಮರನ್, ಸ್ಮರತಿ ಶಬ್ದಸ್ಯ ವರ್ತಮಾನ ಕೃದಂತ ಶಬ್ದ ಸ್ಮರನ್, ಸ್ಮರಿಸುತ್ತಾ ನಾನಾ ವಿಧ ಕಷ್ಟ ಅನುಭವವನ್ನು, ಬೇರೆ ಬೇರೆ ಕಷ್ಟಗಳನ್ನು ಅನುಭವಿಸ್ತಾ ದೃಢ ಮನಸ್ಸು ಗಟ್ಟಿ ಮನಸ್ಸಿನಿಂದ ಪುನಃ ಸೈನ್ಯ ಶಕ್ತಿ, ಹೇಗಾದರೂ ತನ್ನ ಸೈನ್ಯ ಶಕ್ತಿಯನ್ನು ಹೆಚ್ಚಿಸಬೇಕು ಅಂತ ಹೇಳಿ ರಾಣಾ ಪ್ರತಾಪ ಸಿಂಧೂ ನದಿ ಪ್ರದೇಶಕ್ಕೆ ತೆರಳುತ್ತಾನೆ. ಸಿಂಧೂ ನದಿ ಪ್ರದೇಶಂ ಜಗಾಮ, ಜಗಾಮಲಿಟ್ಲಕಾರ ಗತವಾನಿತಿ ಅರ್ಥ. ತತ್ರ ಕಾರ್ಯನಿಷ್ಠಾನ್ ವೀರರಾಜಪುತ್ರಾನ್ ಏಕೀಕೃತ, ಅಲ್ಲೆಲ್ಲ ಕಾರ್ಯನಿಷ್ಠೆಯನ್ನು ತೋರಿಸಿ ಕೆಲಸವನ್ನು ಮಾಡ್ತಾ ಇದ್ದಂಥ ವೀರ ರಾಜಪುತ್ರರನ್ನು ಒಟ್ಟು ಸೇರಿಸಿ ಏಕೀಕೃತ್ಯ ಸ್ವ ಸಂಕಲ್ಪ ಸಿದ್ಧಿ, ತನ್ನ ಸಂಕಲ್ಪ ಸಿದ್ಧಿಗೋಸ್ಕರ ಪ್ರಯತ್ನಂ ಕೃತವಾನ್. ತತ್ರ ಅರಣ್ಯಕೈಹಿ, ಆ ಗುಹಾದಿ
ಪ್ರದೇಶಗಳಲ್ಲಿ ವಾಸ ಮಾಡುವಾಗ ಕಾಡಿನಲ್ಲಿ ವಾಸಿಸುವಂಥ ಆದಿವಾಸಿ ಜನಾಂಗದವರು ಅರಣ್ಯಕವಾಸಿಗಳು, ಬಿಲ್ಲಾಹ ಅಂತವರು, ಅದು ಒಂದು ಜನಾಂಗ, ಆದಿವಾಸಿಗಳ ಜನಾಂಗ. ಆರಣ್ಯಕೈಹಿ ಬಿಲ್ಲೈಹಿ ನ ಕೇವಲಂ ರಜಪೂತ ಮಹಿಳಾನ. ಆ ಸಂದರ್ಭದಲ್ಲಿ ರಾಣಾ ಪ್ರತಾಪನ ವಂಶದ ಕುಟುಂಬಿಕರಿದ್ದಂಥ ಎಲ್ಲ ಮಹಿಳೆಯರನ್ನು, ಮಕ್ಕಳನ್ನು, ರಜಪೂತ ಮಹಿಳೆಯರನ್ನು, ಮಕ್ಕಳನ್ನು ರಕ್ಷಣಂ ಸಂಕಷ್ಟ ಸಮೇತೈಹಿ ಕೃತಂ. ಆರಣ್ಯಕೈಹಿ ಬಿಲ್ಲೈ, ಆ ಆದಿವಾಸಿಗಳು ಕಾಡಿನಲ್ಲಿ ವಾಸಿಸುವಂತಹ ಆ ಕಾಡು ಜನಾಂಗದ ಜನರು ಈ ರಜಪೂತ ವಂಶದ ಮಹಿಳೆಯರ ಮಕ್ಕಳನ್ನೆಲ್ಲ ಗುಪ್ತ ಪ್ರದೇಶಗಳಲ್ಲಿ ವಾಸಿಸುವಂತೆ ಅವರಿಗೆ ವ್ಯವಸ್ಥೆಯನ್ನು ಮಾಡಿ ಸಂಕಷ್ಟ ಸಮಯದಲ್ಲಿ ತೈಹಿ ಸಹಾಯಂ ಕೃತಂ ಅಪಿತಾನ್ ಖನಿಕೂಪೇಶು ಸಂರಕ್ಷಣೆ. ಗುಹಾ ಪ್ರದೇಶಗಳಲ್ಲಿ, ಕಣಿವೆ ಪ್ರದೇಶಗಳಲ್ಲಿ, ಎಲ್ಲಿ ಯಾರಿಗೂ ಕಾಣದ ರೀತಿಯ ಪ್ರದೇಶಗಳಲ್ಲಿ ಅವರನ್ನು ಬಚ್ಚಿಟ್ಟು ಅವರನ್ನು ರಕ್ಷಣೆ ಮಾಡಿದರು. ಹಲ್ದಿಘಾಟ್ ಸಮರಾಂಗಣೆ ಬಿಲ್ಲಯುದ್ಧ ವೀರಾಹನ ಕೇವಲಂ ಯುದ್ಧೇನ ಉಪಕ್ರಾಂತವಂತಹ ಕಿಂತು ಗೂಢಾಚಾರ ಕೃತ್ಯಂ ನಿರ್ವರ್ತ್ಯ ಪರರಹಸ್ಯ ವಿಘಟಯಾಮಾಸು. ಆ ಆರಣ್ಯಕವಾಸಿಗಳು ಶತ್ರುಗಳ ಬಾಧೆ, ರಾಣಾಪ್ರತಾಪನಿಗೆ ಏನಾದರೂ ಶತ್ರುಗಳ ಆಕ್ರಮಣ ಮಾಡಿ ಅವನನ್ನು ವಶಪಡಿಸ್ತಾರೆ ಎನ್ನುವ ಕಾರಣಕ್ಕೋಸ್ಕರವಾಗಿ ಹೊರಗಿನ ಪ್ರಪಂಚದ ವಾರ್ತೆಗಳನ್ನೆಲ್ಲ ಗೂಢಾಚಾರರಾಗಿ ಈ ಆರಣ್ಯಕವಾಸಿಗಳು ಎಲ್ಲರೂ ಕೂಡ ಅಂತಹ ರಹಸ್ಯವನ್ನು ಭೇದಿಸಿ ರಾಣಾಪ್ರತಾಪನಿಗೆ ಸರಿಯಾದ ಮಾಹಿತಿಗಳನ್ನು ಒದಗಿಸ್ತಾ ಇದ್ದರು. ಗೂಢಾಚಾರ ವೃತ್ತಿಯಿಂದಲಾಗಿ ಬಹಳಷ್ಟು ಬಿಲ್ಲಯುದ್ಧ ವೀರಾಹ ರಾಣಾಪ್ರತಾಪಂ ಪ್ರತಿ ಯುದ್ಧೇನ ಸಹಾಯವನ್ನು, ಯುದ್ಧದಿಂದ ಮಾತ್ರ ಅವರಿಗೆ ಸಹಾಯವನ್ನು ಮಾಡಲಿಲ್ಲ, ಕೇವಲ ಯುದ್ಧೇನ ಉಪಕ್ರಾಂತವಂತಹ, ಪರಂತು ಗೂಢಾಚಾರರಾಗಿಯೂ ಕೂಡ ರಾಣಾಪ್ರತಾಪನ ಜೊತೆಗೆ ಎಲ್ಲ ರೀತಿಯಲ್ಲೂ ಸಹಕಾರ ನೀಡಿದರು. ಏತೈವ ಏಕಸ್ಮಿನ್ನೇವ ರಾಜಸ್ಥಾನ ಸೀಮಾಂ ಅತೀತ್ಯ ರಾಣಾಪ್ರತಾಪ ಗಚ್ಚನ್ನಾಸಿ ತದಾ ಏಕಃ ವೃದ್ಧಃ ಜಗಾಮ. ಯದಾ ರಾಣಾಪ್ರತಾಪ ರಾಜಸ್ಥಾನದ ಸೀಮಾ ಅಂದರೆ ಬಾರ್ಡರ್, ಗಡಿಯನ್ನು ದಾಟಿ ಮುಂದೆ ಹೋಗುವಾಗ ಅತೀತ್ಯ ತದಾ ರಾಣಾಪ್ರತಾಪ ಗಚ್ಚನ್ನಾಸೀತ್ ತದಾ ಏಕಃ, ಅದೇ ಸಂದರ್ಭದಲ್ಲಿ ಒಬ್ಬ ವೃದ್ಧ ಜಗಾಂ, ಒಬ್ಬ ವೃದ್ಧ ಓಲ್ಡ್ ಮ್ಯಾನ್, ವೃದ್ಧ ಅಜಗಾಮ ಅಲ್ಲಿಗೆ ಬಂದ ಅಂತರ್ಥ. ಹೀಗೆ ಸೈನ್ಯ ಸಂಗ್ರಹಣಂ ತತ್ಪ್ರಶಿಕ್ಷಣಂ ಬಹುವಿತ್ತವ್ಯಯ ಸಾಧ್ಯಂ ಕಾರ್ಯ. ರಾಣಾಪ್ರತಾಪನ ಪ್ರತಿಜ್ಞೆ ಪೂರ್ಣ ಮಾಡಬೇಕು ಅಂತಿದ್ರೆ ಅವನಲ್ಲಿ ಏನು ಕೈಯಲ್ಲಿಲ್ಲ, ಹಣ ಇಲ್ಲ, ಹೇಗೆ ಸೈನ್ಯವನ್ನು ಕಟ್ಟೋದು? ಬಹಳಷ್ಟು ಸೈನಿಕರಿಗೆ ಬೇಕಾದಂತಹ ಆ ಶಿಕ್ಷಣವನ್ನು ಕೊಡಬೇಕು ಅಂತಂದರೆ, ಪ್ರಶಿಕ್ಷಣ ಕೊಡಬೇಕಾದ್ರೆ ಬಹುವಿತ್ತವ್ಯಯಂ, ಬಹಳಷ್ಟು ಖರ್ಚಿದೆ. ಮಹತಾ ದಾರಿದ್ರ್ಯೇಣ, ಬಹಳಷ್ಟು ದಾರಿದ್ರ್ಯದಿಂದ ಪರಿತಪ್ತಸ್ಯ ಪ್ರತಾಪಸ್ಯ, ದಾರಿದ್ರ್ಯ ಅಂದರೆ ಕೈಯಲ್ಲಿ ಏನಿಲ್ಲದೆ ಬಡತನದಲ್ಲಿ ಅತ್ಯಂತ ಕುಗ್ಗಿ ಹೋದಂತಹ ರಾಣಾಪ್ರತಾಪನ ಕಷ್ಟದ ಸಂದರ್ಭದಲ್ಲಿ ಅದೇ ಮನಸ್ಸಿಗೆ ಯೋಚನೆ, ಹಣ ಎಲ್ಲಿಂದ ಸಂಗ್ರಹಿಸುವುದು ಎನ್ನುವ ಚಿಂತಾ ಕಾರಣಮಾಸಿ. ತಸ್ಯ ಚಿಂತಾ ಕಾರಣ ಧನವ್ಯಯಂ ವರ್ತದೆ ಧನ ಸಂಗ್ರಹಂ ಕಥಂ ಕಾರ್ಯಂ ಇತ್ಯೇವ ಸಹ ಚಿಂತಿತವಾನ್ ಆಸೀತ್. ಕಥಂಚಿತ್ ಸ್ವಸಂಕಲ್ಪಸಿದ್ಧೇ ಸಹ ಕುತ್ರಾಪಿ ಗಂತುಂ ಸಿದ್ಧಾಸು. ಸಂಕಲ್ಪಸಿದ್ಧಿ ಮಾಡ್ಕೊಳ್ಬೇಕು ಅಂದರೆ ಎಲ್ಲಿಗಾದರೂ ತೆರಳಿ ಹಣ ಸಂಗ್ರಹ ಮಾಡಬೇಕೆನ್ನುವ ಪ್ರತಿಜ್ಞೆ ಮಾಡ್ತಾನೆ. ಸ್ವಸಂಕಲ್ಪಸಿ ಕುತ್ರಾಪಿ ಗಂತುಂ ಸಹ ಸಿದ್ಧ ಆಸೀತ್. ತಸ್ಮಿನ್ ಸಂದೇ ರಾಜಸ್ಥಾನ ಸೀಮಾಂ ಅತೀತ್ಯ, ಆ ರಾಜಸ್ಥಾನ ಸೀಮೆಯನ್ನು ದಾಟಿ ಜಿಗೋಶಿರ ಏಕಸ್ಯ ಉದಂತಂ ಶ್ರುತ್ವ, ಇವನು ಹಣ ಸಂಗ್ರಹಕ್ಕೋಸ್ಕರವಾಗಿ ಎಲ್ಲಿಗೋ ತೆರಳಿದ್ದಾನೆ ಎನ್ನುವ ಉದಂತಂ ಅಂದರೆ ವಾರ್ತೆ. ಈ ವಾರ್ತೆಯನ್ನು ತಿಳಿದಂತಹ ಆ ವೃದ್ಧ ಭಾಮಾಶಾಹ ನಾಮ ವೃದ್ಧ ಮಾರ್ಗ ಮಧ್ಯದಲ್ಲಿ ರಾಣಾಪ್ರತಾಪನನ್ನು ಭೇಟಿಯಾಗ್ತಾನೆ. ಕಿಮಪಿ ಮಹತ್ಕಾರ್ಯಂ ಕರ್ತುಂ ಕಾಲಃ ಸಮಾಯಾತ. ಭಾಮಾಶಾಹ ಯೋಚಿಸ್ತಾನೆ, ಇವನು ಸಂಕಲ್ಪ ಸಿದ್ಧಿ ಆಗಬೇಕು ಅಂತಂದರೆ ಒಂದು ಒಳ್ಳೆಯ ಕೆಲಸ ಆಗಬೇಕು ಅಂತ ಕಾಲ ಕೂಡಿ ಬಂದಿದೆ. ಕಿಮಪಿ ಮಹತ್ಕಾರ್ಯಂ, ಒಂದು ದೊಡ್ಡ ಮಹತ್ಕಾರ್ಯ ಆಗಬೇಕು ಅಂತ ಕಾಲಃ ಸಮಾಯಾತ ಆಗತಮಸ್ತಿ ಇತಿ ಮನಸ್ಸಿ ಭಾವಿತವಾನ್, ಮನಸ್ಸಿನಲ್ಲಿ ಯೋಚಿಸ್ತಾನೆ. ಭಾಮಾಶಾಹ ನಾಮ ವೃದ್ಧ. ಸಹ ಭಾಮಾಶಾಹ, ಯಾರು ಆ ಮುದುಕ? ರಾಣಾಪ್ರತಾಪಸ್ಯ ಪೂರ್ವಜಾನಾಂ ಆಸ್ಥಾನೆ ಅಮಾತ್ಯ ಆಸೀತ್. ರಾಣಾಪ್ರತಾಪನ ಪೂರ್ವಜರ ಆಸ್ಥಾನದಲ್ಲಿ ಮಂತ್ರಿಯಾಗಿ ಕೆಲಸವನ್ನು ಮಾಡಿದಂಥವನು. ಸಹ ಬಹುಧನಾನೇ ಆರ್ಜಿತವನು, ಅವನು ತನ್ನ ಉದ್ಯೋಗದಲ್ಲಿ ಬಹಳಷ್ಟು ಹಣವನ್ನು ಸಂಗ್ರಹಿಸಿದ್ದ, ಮಂತ್ರಿಯಾಗಿ ಕರ್ತವ್ಯ ನಿರ್ವಹಿಸಿದ ಸಂದರ್ಭದಲ್ಲಿ. ಪರಂತು ಸಹ ಪ್ರತಾಪಂ ಪ್ರತಿ ಉವಾಚ, ದಾರಿಯಲ್ಲಿ ಸಿಕ್ಕಿದಂಥ ರಾಣಾಪ್ರತಾಪನಲ್ಲಿ ಏವಂ ಸಂಭಾಷಣ ಅಕರೋತ್. ಪ್ರತಾಪಂ ಪ್ರತಿ ಉವಾಚ, ಪ್ರಭೋ ಅಹಂ ಭವದ್ವಂಶಸ್ಯ ಸೇವಕಃ, ನಿನ್ನ ವಂಶದ ಸೇವಕನಾಗಿದ್ದೇನೆ ನಾನು. ಮಮ ಹಸ್ತೆ ಪ್ರಭೂತಂ ಧನಂ ವಿದ್ಯತೆ. ಇದು ಸಂದರ್ಭಕ್ಕೂ ಬರುವಂಥದ್ದು. ಕಹ ಕಂಪ್ರತಿ ಅವದತ್ತೆ ಅನ್ನುವಂಥ ಬರೋದು. ಮಮ ಸಮೀಪೆ ಬಹುಧನಂ ವರ್ತತೆ ವಿದ್ಯತೆ. ವಿದ್ಯತೆ ವಿದ್ಯೇತೆ ವಿದ್ಯಂತೆ ಲಟ್ಲಕಾರ ಪ್ರಥಮ ಪುರುಷ ಏಕವಚನಂ. ಮಮ ಹಸ್ತೆ ಪ್ರಭೂತಂ ಧನಂ ವಿದ್ಯತೆ, ನನ್ನ ಕೈಯಲ್ಲಿ ಬೇಕಾದಷ್ಟು ಸಂಪತ್ತಿದೆ. ತೇನ ಭವಾನ್ 25,000 ಸೈನಿಕಾನ್ 25,000 ಸೈನಿಕಾನ್ 25,000
25,000 ಸೈನಿಕರನ್ನು 12 ವರ್ಷ ಪರ್ಯಂತಂ 12 ವರ್ಷಗಳ ಕಾಲ ಸಾಕಲಿಕ್ಕೆ ಪ್ರಭವಿಷ್ಯತಿ, ಸಾಕಾಗ್ತದೆ. ಲಟ್ಲಕಾರ ಪ್ರಥಮ ಪುರುಷ ಏಕವಚನಂ ಪ್ರಭವಿಷ್ಯತಿ, ಸಾಧ್ಯಂ ಭವಿಷ್ಯತಿ, ಸಾಧ್ಯವಾಗುವಷ್ಟು 25 ವರ್ಷಗಳ ಕಾಲ 25,000 ಸೈನಿಕರನ್ನು 12 ವರ್ಷಗಳ ಕಾಲ ಸಾಕುವಷ್ಟು ಹಣ ನನ್ನಲ್ಲಿದೆ. ತದಾ ಪ್ರತಾಪ ಪ್ರೋವಾಚ ಗುಣಸಂಧಿ ಭವತಿ. ಅವನು ಹೇಳ್ತಾನೆ, ಏಷಃ ವೃದ್ಧಸ್ಯ ವಚನಂ ಶ್ರುತ್ವ ಭಾಮಾಶಾಹಸ್ಯ ವಚನಂ ಶ್ರುತ್ವ ರಾಣಾ ಪ್ರತಾಪ ವದತ್ ನ ಏತದ್ದನಂ ಸ್ವೀಕರ್ತು ಅಹಂ ಇಚ್ಛಾಮಿ. ಇದು ಅಂಡರ್ಲೈನ್ ಮಾಡ್ಕೊಳ್ಬೇಕು, ಸಂದರ್ಭಕ್ಕೆ ಬರ್ತದೆ. ಏತದ್ದನಂ ಅಹಂ ಸ್ವೀಕರ್ತು ನ ಇಚ್ಛಾಮಿ, ನೀನು ಕೊಡುವ ಹಣವನ್ನು ನಾನು ಬಿಟ್ಟು ತಗೊಳ್ಳೋದಿಲ್ಲ. ಅವನಿಗೆ ಸ್ವಾಭಿಮಾನ ಮುಖ್ಯ. ನಾನು ಎಲ್ಲಿಗಾದರೂ ಹೋಗಿ ನಾನೇ ಸಂಪಾದನೆ ಮಾಡ್ತೇನೆ. ಇಚ್ಛಾಮಿ ಲಟ್ಲಕಾರ ಉತ್ತಮ ಪುರುಷೇಕೋ, ನಾನು ಅಹಂ ಇಚ್ಛಾಮಿ ಅನ್ಯರ ನ ಏತದ್ದನಂ ನೈತದ್ದನಂ ವೃದ್ಧಿ ಸಂಧಿ ಭವತಿ. ಈ ಹಣವನ್ನು ಸ್ವೀಕರ್ತು ನ ಇಚ್ಛಾಮಿ, ಕುತ್ರಾಪಿ ಗತ್ತು ಧನಂ ಸಂಗ್ರಹಿಷ್ಯಾಮಿ, ಎಲ್ಲಿಗಾದರೂ ತೆರಳಿ ಹಣವನ್ನು ಸಂಗ್ರಹಿಸ್ತೇನೆ. ಸಂಗ್ರಹಿಷ್ಯಾಮಿ ಲಟ್ಲಕಾರ ಉತ್ತಮ ಪುರುಷ ಏಕವಚನ. ತದಾ ಭಾಮಾಶಾಹ ಪ್ರವಾವಚತ್ ನ ಏತद्धನಂ ಪರಕಿ. ಆಗ ಮುದುಕ ಹೇಳ್ತಾನೆ, ಇದು ಇನ್ನೊಬ್ಬರ ಹಣ ಅಲ್ಲ, ನ ಪರಕೀಯಂ ಧನಂ ಏತತ್ ನ ಪರಕೀಯಂ ಧನಂ ಇತಿ ಪ್ರೋವಾಚ ಪ್ರವೋಚತ್. ಅತ್ರಾಪಿ ಸವರ್ಣದೀರ್ಘ ಸಂಧಿ ಅವೋಚತ್ ಪ್ರಾವೋಚತ್ ಸವರ್ಣದೀರ್ಘ ಸಂಧಿ. ದೇಶ ಸಂರಕ್ಷಣ ಮಯಾ ಆರ್ಜಿತಮಿದಂ, ದೇಶ ಸಂರಕ್ಷಣಾರ್ಥಮೇವ ಮಯಾ ಆರ್ಜಿತಂ ಧನಂ. ಈ ದೇಶದ ರಕ್ಷಣೆಗೋಸ್ಕರವಾಗಿ ನಾನು ಸಂಗ್ರಹಿಸಿಟ್ಟಂತಹ ಹಣ. ಮಯಾ ಇತಿ ಅಹಂ ಶಬ್ದಸ್ತಿ ತೃತೀಯ ಅಸ್ಮದ್ ಶಬ್ದ ತೃತೀಯ ವಿಭಕ್ತಿ, ನನ್ನಿಂದ ಸಂಗ್ರಹಿಸಲ್ಪಟ್ಟಂಥ ಸಂಪತ್ತು. ಹಾಗಾಗಿ ಆರ್ಜಿತಮಿದಂ ಧನಂ ಯದಿ ಸಹಾಯಕಂ ಭವತಿ, ಒಂದು ವೇಳೆ ಅದು ನಿನಗೆ ಸಹಾಯ ಆದರೆ ತರ್ಹಿ ಮಮ ಜೀವನಂ ಸಾರ್ಥಕಂ ಭವೇತ್. ಈ ಹಣದಿಂದ ನೀನು ಸ್ವೀಕರಿಸಿದರೆ ಮಮ ಜೀವನಂ ಸಾರ್ಥಕಂ ಭವೇತ್ ಇತಿ ಭಾಮಾಶಾಹ ಉಕ್ತವಾನ್. ವೃದ್ಧಸ್ಯ ಭಾಮಾಶಾಹಸ್ಯ ವಚನಂ ಶ್ರುತ್ವ. ಇಂತಹ ಒಂದು ಪೂರ್ವಜರ ವಂಶದಲ್ಲಿ ಅಮಾತ್ಯನಾದಂತಹ ಈ ಮಂತ್ರಿಗೆ ಈ ದೇಶದ ಬಗ್ಗೆ ಇಷ್ಟು ಸ್ವಾಭಿಮಾನದಿಂದ ಸಹಾಯ ಮಾಡಬೇಕೆನ್ನುವಂಥ ಉತ್ಕಟವಾದಂಥ ಇಚ್ಛೆ ಇದ್ದದನ್ನು ನೋಡಿ ರಾಣಾ ಪ್ರತಾಪನ ಮನಸ್ಸು ಬಹಳ ಸಂತೋಷವನ್ನು ಅನುಭವಿಸಿತು. ವೃದ್ಧಸ್ಯ ಭಾಮಾಶಾಹಸ್ಯ ವಚನಂ ಶ್ರುತ್ವ, ಮಾತನ್ನು ಕೇಳಿ ಶ್ರುತ್ವ ಆಫ್ಟರ್ ರೀಸನಿಂಗ್ ತ್ವಾಂತಾವ್ಯಯಂ ಭವತಿ ಆನಂದೇನ ಭವತಿ. ಆನಂದೇನ ರಾಣಾ ಪ್ರತಾಪಸ್ಯ ಮನಃ ಕೃತಜ್ಞತಾಪೂರ್ಣಂ ಭವು, ಅವನಲ್ಲಿ ಕೃತಜ್ಞತಾಪೂರ್ವವಾಗಿ ಮನಸ್ಸು ಕರಗಿತು. ಯಾಕಂದರೆ ಇಂತಹ ಆನಂದ ಅಷ್ಟು ಮನಸ್ಸಿನಲ್ಲಿ ಸಂತೋಷ ಆಗ್ತದೆ. ಇಂತಹ ರಾಜಭಕ್ತಿಯ ಆ ವಂಶಜರ ಬಗ್ಗೆ ಇರುವಂತಹ ನಂಬಿಕೆ ವಿಶ್ವಾಸ ಅವನಲ್ಲಿ ಗೌರವವನ್ನು ಹೆಚ್ಚಿಸ್ತದೆ. ತದ್ ಬಹುಧನಂ ಸಂಪ್ರಾಪ್ಯ ಸೈನ್ಯ ಶಕ್ತಿ ಸಂಗ್ರಹ ಕಾರ್ಯಪ್ರಿಯ, ಅವ ನೀಡಿದ ಹಣದಿಂದ ತನ್ನ ಸೈನ್ಯ ಶಕ್ತಿಯನ್ನು ವರ್ಧಿಸಲಿಕ್ಕೆ ಪ್ರಯತ್ನ ಮಾಡಿದ. ಪ್ರಾರಂಭಂ ಕೃತವಾನ್ ತದಾನಿಂ ಅನ್ಯತಪಿ ವಿತ್ತಂ ಪ್ರಾಪ್, ಬೇರೆ ಕಡೆಗಿಂದಲೂ ಕೂಡ ಹಣ ಸ್ವಲ್ಪ ಸೇರಿತು. ತತ್ಸರ್ವಂ ಉಪಯುಜ್ಯ, ಹಣವನ್ನೆಲ್ಲ ಉಪಯೋಗಿಸಿ ಸಹ ಮಹತ್ ಸೈನ್ಯಂ ರಚಯಾಮಾಸ. ರಚನಾಂ ಕೃತವಾನ್ ರಚಯಾಮಾಸ ನಿಟ್ಲಕಾರ ಭೂತಕಾಲಸ್ಯ ರೂಪಂ ಪ್ರಥಮ ಪುರುಷ ಏಕವಚನಂ ಭವತಿ. ಮಹಾಸೈನ್ಯವನ್ನು ರಚಿಸಿದ. ಮಹಾರಾಣಾ ಪ್ರತಾಪ ಸ್ವಜನ್ಮಸ್ಥಾನಮೇವ ಪರಿತ್ಯಜ್ಯ, ತನ್ನ ಹುಟ್ಟಿದ ಜನ್ಮಭೂಮಿಯನ್ನು ತ್ಯಜಿಸಿ ಗತವಾನಿತು. ಇವ ದೀರ್ಘಕಾಲದಿಂದ ಕಾಡಿನಲ್ಲಿ ವಾಸ ಮಾಡಿದದ್ದನ್ನು ನೋಡಿ ಶತ್ರುಗಳು ಭಾವಿಸಿದರು ರಾಣಾ ಪ್ರತಾಪ ಸಿಂಹ ಸತ್ತೇ ಹೋಗಿದ್ದಾನೆ ಅಂತ. ಪರಿತ್ಯಜ್ಯ ಗತವಾನಿತಿ, ತನ್ನ ಜನ್ಮಸ್ಥಾನವನ್ನು ಬಿಟ್ಟು ಎಲ್ಲಿಗೆ ಓಡಿ ಹೋಗಿದ್ದಾನೆ. ಗತವಾನಿತಿ ಶತ್ರವಃ ಪರಿಹಸಂತಿ ಸ್ಮ, ಅಪಹಾಸ್ಯ ಮಾಡ್ತಾ ಇದ್ರು ಶತ್ರುಗಳು. ಶತ್ರುವಃ ಪ್ರಥಮ ವಿಭಕ್ತಿ ಪುಲ್ಲಿಂಗ ಬಹುವಚನಂ. ಪರಿಹಸಂತಿ ಸ್ಮ, ಹಾಸ್ಯವನ್ನು ಮಾಡ್ತಿದ್ರು. ಇತಃ ಪರಂ ಪುನಃ ಯೋದ್ಧುಂ ಆಗಚ್ಚತಿ, ಇನ್ನೊಮ್ಮೆ ಇವ ತಮ್ಮ ಮುಂದೆ ಯುದ್ಧಕ್ಕೆ ಬರ್ತಾನೆ ಅಂತ ಕನಸಲ್ಲೂ ಎಣಿಸಲಿಲ್ಲ. ಪುನಃ ಸಹ ಯೋದ್ಧುಂ ಆಗಚ್ಚದೆ ಸ್ವಪ್ನೇಪಿ ನಾ ಚಿಂತೆಯಂತಿ ಸ್ಮ. ರಾಣಾ ಪ್ರತಾಪ ಪುನರಪಿ ಆಗತ್ಯ ಯುದ್ಧಂ ಕರೋತಿ ಇತಿ ಶತ್ರವಃ ನ ಚಿಂತಿತವಂತಹ, ಕಿಂತು ರಾಣಾ ಪ್ರತಾಪ ತೇಷಾಂ ನಿರೀಕ್ಷಾಂ ಮಿಥ್ಯಾಂ ಕೃತ್ವ. ಸಹ ರಾಣಾ ಪ್ರತಾಪ ಸರ್ವೇಷಾಂ ಜನಾನಾಂ ಶತ್ರುಣಾಂ ನಿರೀಕ್ಷಾಂ ಮಿಥ್ಯಂ ಕೃತ್ವ, ಇವರ ಸುಳ್ಳು ಮಾಡಿ ಅಂತರ್ಥ. ನಿರೀಕ್ಷೆಯನ್ನು ಸುಳ್ಳು ಮಾಡಿ ಪರಾಕ್ರಾಂತಂ, ತನ್ನಿಂದ ಪರವಶವಾದಂತಹ ಸ್ವಕೀಯ ರಾಜ್ಯ ಸೀಮಾಂ ಅಸೀಮ ಪರಾಕ್ರಮೇಣ, ಕಳೆದು ಹೋದಂತಹ ಭೂಭಾಗವನ್ನು ಅಸೀಮ ಅತ್ಯದ್ಭುತ ಪರಾಕ್ರಮದಿಂದ ಸ್ವಾಧೀನಂ ಕರ್ತು ಪ್ರಯತ್ನಂ ಕೃತವಾನ್. ತಥೈವ ಅಸ್ತಚ್ಯುತಾನ್ ರಾಜ್ಯಂ ಭೂಪ್ರದೇಶಾನ್ ಏಕೈಕಮಪಿ ಕ್ರಮೇಣ ಜಿತ್ವ, ಕಳೆದು ಹೋದಂಥ ಒಂದೊಂದೇ ಭೂಭಾಗವನ್ನು ಪುನಃ ಪ್ರಯತ್ನದಿಂದ ಏಕೈಕಮಪಿ ಕ್ರಮೇಣ ಜಿತ್ವ ಪಡ್ಕೊಂಡು ಜಯಿಸಿ ವೈರಿ ಹೃದಯ ಭೀತಿ ಮುತ್ಪಾದಯ ಮಾಸ, ವೈರಿಗಳ ಹೃದಯದಲ್ಲಿ ಭೀತಿಯನ್ನು ಭಯವನ್ನು ಹುಟ್ಟಿಸಿದ. ಏತಾವತಿ ಕಾಲೇ ಮಹತಿ ಕಷ್ಟಪರಂಪರಾಂ ಅನುಭೂಯ ಜರ್ಜರಿತಃ ತಸ್ಯ ದೇಶ,
ಇಂಥ ಕಷ್ಟ ಪರಂಪರೆಗಳನ್ನು ದೀರ್ಘಕಾಲ ಅನುಭವಿಸಿ ಅವನ ಶರೀರ ನೋವನ್ನು ಅನುಭವಿಸಿ ಸಾಮರ್ಥ್ಯವನ್ನು ಕಳ್ಕೊಂಡಿತ್ತು, ಜರ್ಜರಿತವಾಗಿತ್ತು. ಜರ್ಜರಿತ ತಸ್ಯ ದೇಹ ಬಹು ಕಷ್ಟಂ ಅನುಭವತಿ ತದಾ ತಸ್ಯ ದೇಹ ಮಹಾಂತಂ ಶ್ರಮಂ ಅನುಭವಿತು ಸಮರ್ಥನ. ಭಾಳಷ್ಟು ಇನ್ನಷ್ಟು ಪರಿಶ್ರಮ ಪಡಲಿಕ್ಕೆ ಅವನ ದೇಹದಲ್ಲಿ ಶಕ್ತಿ ಇರಲಿಲ್ಲ. ನ ಆಸೀತ್ ವಿಜಯಮಾಲಾಸು, ವಿಜಯಮಾಲೆಗಳಲ್ಲಿ ಏಕೈಕಶಃ ತಸ್ಯ ಗ್ರೀವಾಯ ವಿರಾಜಮಾನಾಸು, ಒಂದೊಂದೇ ಕಳೆದು ಹೋದ ಭೂಭಾಗವನ್ನು ವಿಜಯಮಾಲೆ ಅವನ ಕೊರಳಿಗೆ ಅಲಂಕರಿಸಲ್ಪಟ್ಟರು. ಚಿತ್ತೋಡ್ ಎನ್ನುವಂತಹ ಭೂಭಾಗ ಅವನ ಕೊರಳಿಗೆ ವಿಜಯಮಾಲೆಯಾಗಿ ಅಲಂಕರಿಸಲಿಲ್ಲ. ಕಂಠಂ ನ ಅಲಂಚಕಾರ ಇತಿ ತಸ್ಯ ಅತೃಪ್ತಿರಾಸೀತ್. ಅತೃಪ್ತಿರಾಸೀತ್ ವಿಸರ್ಗ ಸಂಧಿ. ಎಲ್ಲವನ್ನೂ ಪಡೆದಿದ್ದೇನೆ, ಆದರೆ ಚಿತ್ತೋಡನ್ನು ಪಡೆಯಲಿಕ್ಕೆ ಆಗಲಿಲ್ಲ, ನನಗೆ ಇನ್ನೂ ಶರೀರದಲ್ಲಿ ಸಾಮರ್ಥ್ಯವನ್ನು ಕಳ್ಕೊಂಡಿದ್ದೇನೆ ಆ ನೋವನ್ನು ಅನುಭವಿಸಿ. ಹಾಗಾಗಿ ಅವನ ಮನಸ್ಸಿನಲ್ಲಿ ಒಂದು ಕೊರಗಿತ್ತು, ಚಿತ್ತೋಡು ಭೂಭಾಗ ನನಗೆ ವಶಪಡಿಸಲಿಕ್ಕೆ ಆಗಲಿಲ್ಲ ಅಂತ ಎನ್ನುವ ನೋವಿತ್ತು. ಅತೃಪ್ತಿರಾಸೀತ್ ಸಹ ಮೇವಾಡಸಿ ರಾಜ ಆಸೀತ್. ಯಾವಾಗ ಅವನು ಮೇವಾಡ ಭೂಭಾಗದ ರಾಜ ಆಗಿದ್ದಕ್ಕಿಂತೂ ದೆಹಲಿ ಪರಿತ್ಯಾಗ ಕಾಲೆ ಆತ್ಮನ ಪ್ರಶಿಕ್ಷಿತಾನ್ ಯೂನಃ ದೃಷ್ಟ ತೈಹಿ ಚಿತ್ತೋಡ್ ಪ್ರಾಪ್ತೋ ಪ್ರದತ್ತೆ ಆಶ್ವಾಸನೆ ಜಾತವಿಶ್ವಾಸ ನಿಶ್ಚಿಂತ. ದೆಹಲಿ ಪರಿತ್ಯಾಗವನ್ನು ಕಾಲೆ ಆತ್ಮನಃ ಪ್ರಶಿಕ್ಷಿತಾನ್, ತನ್ನಿಂದ ತರಬೇತಿ ಪಡೆದಂತಹ ಬಹಳಷ್ಟು ಯುವಕರು ಅವನನ್ನು ನೋಡಿ ಚಿತ್ತೋಡ್ ಭೂಭಾಗವನ್ನು ನಾವು ಮರಳಿ ನಿನ್ನ ವಂಶಕ್ಕೆ ಒಪ್ಪಿಸ್ತೇವೆ ಎನ್ನುವಂಥ ಮಾತನ್ನು ಕೊಟ್ಟದ್ರಿಂದ ಪ್ರದತ್ತೆ ಆಶ್ವಾಸನೆಯನ್ನು ನೀಡಿದ್ರಿಂದಲಾಗಿ ಜಾತವಿಶ್ವಾಸ, ತನ್ನವರಲ್ಲಿ ಅಪಾರ ವಿಶ್ವಾಸವನ್ನು ಇಟ್ಟುಕೊಂಡು ನಿಶ್ಚಿಂತನಾಗಿ ಇದ್ದುಬಿಟ್ಟ. ಯಾಕಂದರೆ ತನ್ನ ಶರೀರದಲ್ಲಿ ಸಾಮರ್ಥ್ಯ ಇಲ್ಲ ಅಂತಾದಾಗ ಆ ಆಸೆಯನ್ನು ಪೂರೈಸಲಿಕ್ಕೆ ಅವನ ಜೊತೆಗೆ ತರಬೇತಿಗೊಳಿಸಿದಂಥ ಭಾಳಷ್ಟು ಯುವಕರು ಪುನಃ ಸಿದ್ಧಗೊಳ್ತಾರೆ ದೇಶದ ಆ ಒಂದು ರಕ್ಷಣೆಗೋಸ್ಕರವಾಗಿ. ತದಾ ಮಹಾರಾಣಾ ಪ್ರತಾಪ 56 ವರ್ಷ, ಬಹಳ ಅಲ್ಪ ವಯಸ್ಸಿಯನಾಗಿರುವಂಥ 56ನೇ ವಯಸ್ಸಿಗೆ 56 ವರ್ಷ ದೇಶೀಯ ತದಾ ಚಾವಣ್ ಪ್ರಾಂತ್ಯ ಮೃಗಯಾವರಣೀತ, ಕಾಡಿನಲ್ಲಿ ಚಾವಣ್ ಪ್ರಾಂತದಲ್ಲಿ ಮೃಗಯ ಆ ಬೇಟೆಯಾಗುವಂಥ ಸಂದರ್ಭದಲ್ಲಿ ಆದಂಥ ಗಾಯದಿಂದ ಆ ಗಾಯ ಗುಣಪಡಿಸಲಾಗದೆ 97 ವರ್ಷೆ ಪ್ರಥಮೇ ಮಾಸೆ 29 ದಿನೇ ಪ್ರಾಣಾನ್ ಅತ್ಯಜತ್. 1597ರಲ್ಲಿ ಸಹ 29 ದಿನಾಂಕ 29 ಜನವರಿ ಮಾಸಸ್ಯ 29 ದಿನಾಂಕೆ ಪ್ರಾಣಾಂ ಅತ್ಯಜತ್, ಪ್ರಾಣವನ್ನು ಬಿಟ್ಟುಬಿಟ್ಟ. ತದನಂತರಂ ಅಸ್ಯ ಪುತ್ರ, ರಾಣಾ ಪ್ರತಾಪನ ಆಸೆಯನ್ನು ಪೂರೈಸಲಿಕ್ಕೆ ಅವನ ಮಗನಾದಂತಹ ಅಮರಸಿಂಹ ರಾಣಾ ಪ್ರತಾಪಸ್ಯ ಮನೋಕಾಮನಂ ಪೂರಯಾಮಾಸ, ಅವನ ಮನಸ್ಸಿನ ಆಸೆಯನ್ನು ಪೂರ್ಣ ಮಾಡಿದ. ಪೂರಯಾಮಾಸ ಲಿಟ್ಲಕಾರ, ರಾಣಾ ಪ್ರತಾಪನ ಅನಂತರದಲ್ಲಿ ಅವನ ಮಗ ಅವನ ಆಸೆಯನ್ನು ಪೂರ್ಣಗೊಳಿಸಿದ. ಮಹಾರಾಣಾ ಪ್ರತಾಪ ಸಿಂಹಸ್ಯ ದೇಶಭಕ್ತಿ ತಥಾ ಸ್ವಾತಂತ್ರ್ಯ ಸಮರೆ ಯೋಗದಾನಂ ಸದಾ ಸ್ಮರಣೀಯ. ಮಹಾರಾಣಾ ಪ್ರತಾಪ ಸಿಂಹನ ದೇಶಭಕ್ತಿ ಮತ್ತು ಸ್ವಾತಂತ್ರ್ಯ ಅವಸರೆ ಯೋಗದಾನ, ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಬಲಿದಾನವನ್ನು ಮಾಡಿದಂತಹ ಅವನ ಅಪಾರ ದೇಶಭಕ್ತಿ ಸ್ಮರಣೀಯವಾದದ್ದು. ತಸ್ಯ ಆತ್ಮೀಯ ಅಶ್ವ, ಅವನ ಆಪ್ತ ಮಿತ್ರನಾದಂತಹ ಅಶ್ವ ಕುದುರೆ ಚೇತಕೋಪಿ ಸ್ಫೂರ್ತಿದಾಯಕ ಆಸೀತ್, ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿರುವಂಥದ್ದು ಆ ಕುದುರೆ. ಅತಃ ಭಾರತ ಸರ್ಕಾರ ಅವನ ಒಂದು ಈ ತ್ಯಾಗ ಜೀವನವನ್ನು ನೆನೆಸಿ ಅಸ್ಯ ಸ್ಮೃತೌ, ಅವನ ಸ್ಮರಣೆಯೊಂದಿಗೆ ಅವನ ನೆನಪಿಗೋಸ್ಕರವಾಗಿ ಅವನ ಮುದ್ರೆ ಉಳ್ಳಂಥ ನಾಣ್ಯವನ್ನು ಪ್ರಕಾಶನ ಮಾಡ್ತದೆ. ವೀರಾಧಿವೀರಸ್ಯ ಮಹಾರಾಣಾ ಪ್ರತಾಪ ಸಿಂಹಸ್ಯ ಏವ ಆರೂಢ ಚೇತಕ ವಿಗ್ರಹ, ಆ ಕುದುರೆಯನ್ನು ಏರಿರುವಂಥ ಚೇತಕ ನಾಮ ವಿಗ್ರಹ ಆರೂಢ ಸಂಸದೀಯ ಭವನಸ್ಯ ಪುರತಃ ಸಂಸ್ಥಾಪಿತ, ಸಂಸತ್ ಭವನದ ಎದುರುಗಡೆಗೆ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಆ ದೇಶಭಕ್ತನ ನೆನೆಸುವಂತಹ ಈ ಕಾರ್ಯಕ್ಕೋಸ್ಕರವಾಗಿ ಆ ಸಮರ್ಪಣೆ ಮಾಡಿದಂತಹ ಕುದುರೆ, ಆ ಕುದುರೆಯನ್ನೇರಿರುವಂಥ ರಾಣಾ ಪ್ರತಾಪಸ್ಯ ಕಾರ್ಯಂ ಸದಾ ಸ್ಮರಣೀಯಂ. ಅತಃ ಸಂಸದೀಯ ಭವನಸ್ಯ ಪುರತಃ ಸಂಸ್ಥಾಪಿತಃ ಇತಿ ಕಾರಣ ತಸ್ಯ ಇತಿಹಾಸಸ್ಯ ಮಧ್ಯೆ ರಾಣಾ ಪ್ರತಾಪಃ ಸರ್ವೇಷಾಂ ಹೃದಯ ಮಧ್ಯೆ ಸ್ಫೂರ್ತಿದಾಯಕಃ ಇತಿ ಭವತಿ. ಏತಾದೃಶ ದೇಶಭಕ್ತಾಃ ಪುರಾ ಭಾರತೆ ಆಸನ್, ಇಂತಹ ಅಪೂರ್ವವಾದಂತಹ ಎಲ್ಲಿಯೂ ಕಾಣಲಿಕ್ಕೆ ಸಿಗದಂಥ ಮಹಾಪುರುಷರ ದೇಶಭಕ್ತರ ಇತಿಹಾಸದ ಚರಿತ್ರೆಯಲ್ಲಿ ನಮಗೆ ಕಾಣಸಿಗ್ತಾರೆ. ಅಂತಹ ಒಬ್ಬ ಮಹಾಪುರುಷನ ಪರಿಚಯವನ್ನು ನಿಮಗೆ ಪಾಠದಲ್ಲಿ ಕೊಟ್ಟಿದ್ದಾರೆ. ಅದ್ಯಾಪಿ ವರ್ತಂತೆ, ಇವತ್ತಿಗೂ ಕೂಡ ಅಂಥ ದೇಶಭಕ್ತಿ ಉಳ್ಳಂಥ ಭಾಳಷ್ಟು ದೇಶಭಕ್ತರು ಈ ಭೂಮಿಯಲ್ಲಿ ಅವತರಿಸ್ತಾ ಇದ್ದಾರೆ. ಅತಃ ವಯಂ ಏತಾದೃಶಾನಾಂ ಚರಿತಂ ಪಠಿತ್ತು, ಇಂತಹ ಮಹಾಪುರುಷ ಜೀವನ ಚರಿತ್ರೆಯನ್ನು ಓದಿ ವಯಂ ದೇಶಭಕ್ತಾ ಭವೆ, ನಾವು ಕೂಡ ದೇಶಭಕ್ತರಾಗಿ ನಮ್ಮಿಂದ ಆಗುವಂತಹ ಸೇವೆಯನ್ನು ಭಾರತ ಮಾತೆಯ ರಕ್ಷಣೆಯಲ್ಲಿ
ತೊಡಗಿಸಿಕೊಳ್ಳುವ ನೆಲೆಯಲ್ಲಿ ವಿದ್ಯಾರ್ಥಿಗಳು ಆಸಕ್ತರಾಗಬೇಕು, ವಿದ್ಯಾರ್ಥಿಗಳಲ್ಲೂ ಜಾಗೃತಿ ಮೂಡಬೇಕು. ಅತಃ ಸರ್ವೇಷಾಂ ಛಾತ್ರಾಣಾಂ ಕೃತೆ ದೇಶಭಕ್ತೇಃ ವರ್ಧನಾರ್ಥಂ ಅತ್ರ ಪಾಠಃ ಸಂಲಗ್ನಂ ವರ್ತತೆ. ಪಾಠಸ್ಯ ಶ್ರವಣಂ ಕೃತ್ವ ಅಸ್ಮಾಕಂ ಹೃದಯ ಕಿಂಚಿತ್ ಜ್ಞಾನಂ ಭವತಿ, ತಥಾ ಅಸ್ಮಾಕಂ ಹೃದಯ ಪುನರಪಿ ಭಕ್ತಿರಪಿ ವರ್ಧನಂ ಭವತಿ ಇತಿ ಕಾರಣಾತ್ ವ್ಯಕ್ತಿಪರಿಚಯರೂಪೇಣ ರಾಣಾಪ್ರತಾಪಸ್ಯ ಸಂಕ್ಷಿಪ್ತಪರಿಚಯः ಅತ್ರ ವರ್ತತೆ. ಪಾಠಂ ಶ್ರವಣಂ ಕೃತವಂತಃ. ಇದಾನಿಂ ಅಹಂ ಪಾಠಂ ಅತ್ರ ಅದ್ಯತನಪಾಠಸ್ಯ ಸಮಾಪ್ತಂ ಕರ್ತುಂ ಅಹಂ ಇಚ್ಛಾಮಿ. अन्ते प्रश्नाः भवन्ति चेत् अत्र पठ्यपुस्तकस्य पृष्ठतः अभ्यासभागः इति वर्तते. अभ्यासभागे प्रश्नाः सन्ति, प्रश्नानाम् उत्तराणि, तथा व्याकरणभागस्य उत्तराणि अत्र सर्वत्र पठ्यपुस्तकस्य पृष्ठतः ते दास्यन्ति. अस्य पाठस्य प्रश्नाः अपि अत्र भवन्ति. प्रश्नाः पुस्तकं दृष्ट्वा प्रथमतया प्रश्नाः के इति वयं प्रयत्नेन ज्ञानं प्राप्तुं प्रयत्नं करणीयं. राणाप्रतापः कस्मिन् वंशे जातः अथवा कस्मिन् ग्रामे जातः, राणाप्रतापस्य पिता कः, राणाप्रतापस्य अश्वस्य नाम किम् इत्यादि ಪ್ರಶ್ನಾನಾಂ ಉತ್ತರಾಣಿ ನೋಟ್ಸ್ನ ರೂಪದಲ್ಲಿ ನಿಮಗೆ ಪುನಃ ವಿದ್ಯಾರ್ಥಿಗಳಿಗೆ ಸಿಗುವಂತಹ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಹಾಗಾಗಿ ಪ್ರಶ್ನೋತ್ತರಗಳನ್ನು ಇಲ್ಲಿ ಮೇಲ್ನೋಟಕ್ಕೆ ಒಮ್ಮೆ ಹೇಳ್ತೇನೆ, ಆ ನಂತರದಲ್ಲಿ ಅದು ನಿಮಗೆ ಪುನಃ ಲಿಖಿತ ರೂಪದಲ್ಲಿ ಸಿಗಲಿಕ್ಕಿದೆ. ರಾಣಾಪ್ರತಾಪ ಕುಂಬಲನಾಮೆ ಜನ್ಮಂ ಪ್ರಾಪ್ತವಾನ್. ಕಸ್ಮಿನ್ ಗ್ರಾಮೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ, ಯಾವ ಗ್ರಾಮದಲ್ಲಿ ಅಂತ. ರಾಣಾಪ್ರತಾಪಸ್ಯ ಪಿತಾ ಕಃ, ರಾಣಾಪ್ರತಾಪನ ತಂದೆ ಹೆಸರು ಏನು. ಉದಯಸಿಂಹ ಇತಿ ಪುಸ್ತಕೆ ಪೂರ್ಣತೆಯ ತಸ್ಯ ಪರಿಚಯಂ ಅತ್ರ ವರ್ತತೆ. ಅವನ ತಾಯಿ ಜಾವಂತಾಬಾಯಿ ಚೌಹಾಣ್, ದ್ವಿತೀಯ ಉದಯಸಿಂಹ ಇತಿ ತಸ್ಯ ಪಿತುಃ ನಾಮ. ಅಶ್ವಸ್ಯ ನಾಮ ಕಿಮ್ ಇತಿ, ಅವನು ಬಳಸಿದ ಆ ಕುದುರೆಯ ಹೆಸರು ಚೇತಕಃ ಇತಿ. ರಾಣಾಪ್ರತಾಪಸ್ಯ ಪೂರ್ವಜಾನಾಂ ಅಮಾತ್ಯಃ ಕಃ, ಮಂತ್ರಿ ಯಾರು ಅಂತ. ಭಾಮಾಶಾಹ. ಬಾಲಿಕಾಯ ಹಸ್ತಾತ್ ರೋಟಿಕಾಂ ಆಕೃಷ್ಯ ಕಃ ಅಧಾವತ್. ಅರಣ್ಯಮಾರ್ಜಾರಃ ಇತಿ ಉತ್ತರಂ ವರ್ತತೆ. ದ್ವಿತ್ರೈಃ ವಾಕ್ಯೈಃ ಅತ್ರ ಸಂಸ್ಕೃತಭಾಷೆಯ ಕನ್ನಡಭಾಷೆಯ ಆಂಗ್ಲಭಾಷೆಯ ಉತ್ತರಂ, ಪಠ್ಯಪುಸ್ತಕೆ ಉತ್ತರಂ ವರ್ತತೆ. ಅನಂತರಂ ಪುನಃ उत्तरं वयम् अत्र पुनः प्रेषयामः. परन्तु तत्र प्रतिज्ञा का इति पाठं श्रवणं कृतवन्तः. प्रयत्नेन अत्र उत्तरं द्रष्टुं शक्यते. संस्कृतेन लिखन्ति चेत् उत्तमं. वाक्यद्वयं तत्र तस्य सङ्कल्पसिद्धिः कथं भवेत् इति वयम् इति ज्ञातुं साध्यं वर्तते. प्रतिज्ञा नाम यदा सः प्रतिज्ञाम् अकरोत् तस्य भूभागस्य पुनः प्राप्त्यर्थं सः प्रतिज्ञां कृतवान्. यावत्कालपर्यन्तं परवशां राज्यं स्ववशं न अधिगच्छति तावत्कालपर्यन्तं स्वर्णरजतपात्रेषु भोजनं न करिष्यामि, मृदुशयने न शयिष्ये, राजप्रसादे न वत्स्यामि इति प्रतिज्ञाम् अकरोत् इति उत्तरं वर्तते. पुस्तके उत्तरं वर्तते. बिल्लाह राणाप्रतापं कथं सहायम् अकुर्वन्. ಅವರೇನು ಸಹಾಯ ಮಾಡಿದ್ದಾರೆ, ಆರಣ್ಯಕವಾಸಿಗಳು ತನ್ನ ಕುಟುಂಬದ ಮಹಿಳೆಯರಿಗೆ ಮಕ್ಕಳಿಗೆ ಆ ಗುಹಾ ಪ್ರದೇಶಗಳಲ್ಲಿ ವಾಸ ವ್ಯವಸ್ಥೆಯನ್ನು ಮಾಡಿ ತನ್ನ ಶಕ್ತಿಯನ್ನು ಪ್ರದರ್ಶಿಸಿ ಅವನಿಗೆ ಆತ್ಮವಿಶ್ವಾಸವನ್ನು ತುಂಬಿ ಗೂಢಾಚಾರ ವೃತ್ತಿಯಿಂದ ಶತ್ರುಗಳ ಆಗಮನದ ವಿಷಯವನ್ನು ಸಮಯಕ್ಕೆ ಸರಿಯಾಗಿ ತಿಳಿಪಡಿಸ್ತಾ ಇದ್ದರು. ಆ ರೀತಿಯಲ್ಲಿ ಅವರು ಸಹಾಯ ಮಾಡಿದರು ಅಂತ. ಭಾರತ ಸರ್ವಕಾರ ರಾಣಾಪ್ರತಾಪಸ್ಯ ಕಥಂ ಗೌರವ, ಅವನು ಕೊಟ್ಟಂಥ ಗೌರವ ಏನು ಅದನ್ನು ಸಂಸತ್ ಭವನದ ಮುಂದೆ ಚೇತಕ ಎನ್ನುವ ಕುದುರೆಯ ಮೇಲೆ ಆರೂಢನಾದಂತಹ ರಾಣಾಪ್ರತಾಪಸ್ಯ ಆ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಅವನ ನೆನಪಲ್ಲಿ. ಅದೇ ರೀತಿ ಮುದ್ರಾಣಾನಕ ಅವನ ಮುದ್ರೆ ಇರುವಂತಹ ನಾಣ್ಯವನ್ನು ಬಿಡುಗಡೆ ಮಾಡಿದ್ದಾರೆ. ಈ ರೀತಿಯಾಗಿ ಅವನನ್ನು ಸ್ಮರಿಸಿಕೊಳ್ಳುವ ಕೆಲಸವನ್ನು ಭಾರತ ಸರ್ವಕಾರ ಮಾಡಿದೆ ಅಂತ. ಅಲ್ಲಿ ಸೂಕ್ತ ಪದಂ ರಿಕ್ತಸ್ಥಾನೆ, ಬಿಟ್ಟಿರುವ ಸ್ಥಳವನ್ನು ಪೂರ್ಣ ಮಾಡಲಿಕ್ಕೆ. ರಾಣಾಪ್ರತಾಪ ಗಣ್ಯಾನಾಂ ಸಭಾಂ ಆಕಾರಿತವಾನ್, ವೈರೀಣಾಂ ಡ್ಯಾಶ್ ಸಮುದ್ರೋಪಮಂ ಆಸೀತ್. ವೈರಿಗಳ ಸೈನ್ಯ ಸಮುದ್ರೋಪಮಂ ಸೈನ್ಯಮಿತಿ ಉತ್ತರಂ. ಕಠಿಣಹೃದಯಸ್ಯ ರಾಣಾಪ್ರತಾಪಸ್ಯ ಡ್ಯಾಶ್ ಅದ್ರವತ್ ಮನಃ ಅದ್ರವತ್ ಇತಿ ಉತ್ತರಂ. ಕಷ್ಟಪರಂಪರಾಯಾಃ ಅಪಿ ಕಾಚನ ಡ್ಯಾಶ್ ಭವೇತ್ ಸೀಮಾ ಭವೇತ್ ಇತಿ. ಪಾಠಸ್ಯ ನಾಮ ಕಹ ಕಂ ಪ್ರತಿ ಅವದತ್. ಯಾರು ಯಾರಿಗೆ ಹೇಳಿದ್ದು? ಪಾಠಸ್ಯ ನಾಮ ಕಹ ಕಂ ಪ್ರತಿ ಅವದತ್. ಪ್ರಾರಂಭದಲ್ಲಿ ಸಂಸ್ಕೃತ ಭಾಷಾಯಾಮೇವ ಲಿಖಿತವ್ಯಂ.
संस्कृतभाषा एव लिखतु इति प्रश्नः भवति। कः कं प्रति अवदत् तथा पाठः, पाठस्य नाम पाठः महाराणाप्रतापः मम हस्ते प्रभूतं धनुं युध्यते भामाशाह नाम अमात्यः अथवा वृद्धः राणाप्रतापं प्रति अवदत् न एतद्धनं स्वीकर्तुम् अहमिच्छामि। राणाप्रतापः भामाशाहं प्रति अवदत् कुत्रापि गत्वा धनं सङ्ग्रहिष्यामि। भामाशाहं प्रति राणाप्रतापः अवदत् मम जीवनं सार्थकं भवेत्। भामाशाह नाम वृद्धः ರಾಣಾಪ್ರತಾಪಂ ಪ್ರತಿ ಅವದತ್। ದಶವಾಕ್ಯೈ ಉತ್ತರಾಣಿ, ಇದು ದೀರ್ಘವಾಗಿ ಬರೀಬೇಕು. ಕಥೆಯನ್ನು ನೀವು ಕೇಳಿದ್ದೀರಿ. ರಾಣಾಪ್ರತಾಪನ ವ್ಯಕ್ತಿ ಜೀವನವನ್ನು ಚಾರಿತ್ರ್ಯವನ್ನು ಅಧ್ಯಯನ ಮಾಡಿದ್ದೀರಿ. ಆ ಆಧಾರದಲ್ಲಿ ಇಂಟ್ರೊಡಕ್ಷನ್ ಕೊಟ್ಟು ಪೀಠಿಕೆಯನ್ನು ಬರೆದು ಒಂದು ಎಸ್ಸೆ ಆನ್ಸರನ್ನು ಬರೆಯುವ ಮೆಥಡಲ್ಲಿ ಬರೀಬೇಕು. ಪ್ರಾರಂಭದಲ್ಲಿ ಪೀಠಿಕೆಯನ್ನು ಕೊಡಬೇಕು, ಇನ್ಫಾರ್ಮೇಷನ್ ಬೇಕು. ಈ ವ್ಯಕ್ತಿ ಪರಿಚಯದಲ್ಲಿ ದೇಶಭಕ್ತರ ಚರಿತ್ರೆಯನ್ನು ಇಟ್ಟ ಉದ್ದೇಶವನ್ನು ಸ್ಪಷ್ಟಪಡಿಸಿಕೊಂಡು ಸಂಕ್ಷಿಪ್ತವಾಗಿ 5 ವಾಕ್ಯದಲ್ಲಿ ಇಂಟ್ರೊಡಕ್ಷನ್ ಬರೆದು ಆಮೇಲೆ ಸಬ್ಜೆಕ್ಟ್ ವಿಷಯ ನಿರೂಪಣೆಯನ್ನು ಮಾಡಿ ಉಪಸಂಹಾರ ಮಾಡಬೇಕು. ಇದು ಒಂದು ಪೂರ್ಣ ಅಂಕ ಸಿಗಬೇಕು ಅಂತಿದ್ರೆ ವಿದ್ಯಾರ್ಥಿಗಳು ಬರೆಯುವಂಥ ರೀತಿಯನ್ನು ತಾವು ಪಾಲಿಸಬೇಕು. ಒಟ್ಟು ಕಥೆಯ ಅಂಶವನ್ನು ಮಹಾರಾಣಾ ಪ್ರತಾಪ ತಾನು ಅನುಭವಿಸಿದ ಕಷ್ಟ ಪರಂಪರೆಯನ್ನು ಪಾಠದಿಂದ ಸಂಗ್ರಹಿಸಿ ಸಂಕ್ಷಿಪ್ತವಾಗಿ ಬರೀಬೇಕು. ಕೊನೆಗೆ ಒಂದು ಮೆಸೇಜ್ ಬರುವಂತಹ ಕನ್ಕ್ಲೂಷನ್, ಉಪಸಂಹಾರ ನಿಮ್ಮ ಉತ್ತರದಲ್ಲಿರಬೇಕು. ರೋಟಿಕಾ ಪ್ರಸಂಗ, ಅರಣ್ಯದಲ್ಲಿ ಆ ಒಂದು ತನ್ನ ಮಗಳು ಆಹಾರ ಸೇವಿಸುವಾಗ ಆ ಕಾಡು ಬೆಕ್ಕು ಬಂದು ಅವಳ ಕೈಯಿಂದ ತಗೊಂಡಂತಹ ರೊಟ್ಟಿಯನ್ನು ತಗೊಂಡು ಓಡಿದಾಗ ಕಠಿಣ ಹೃದಯನಾದಂತಹ ರಾಣಾಪ್ರತಾಪನ ಮನಸ್ಸು ಏನು ಕರಗಿತು, ಅದರ ವಿಸ್ತಾರವಾದಂತಹ ವರ್ಣನೆಯನ್ನು ಬರೀಬೇಕು. 3ನೇ ಪ್ರಶ್ನೆ, ಭಾಮಾಶಾಹನ ರಾಜಭಕ್ತಿ. ಪೂರ್ವಜರ ವಂಶದಲ್ಲಿ ಅಮಾತ್ಯನಾಗಿ ಸೇವೆ ಸಲ್ಲಿಸಿ ಅದರ ಕೃತಜ್ಞತಾಪೂರ್ವಕವಾಗಿ ತಾನು ದೇಶಕ್ಕಾಗಿ ದುಡಿದಂಥವನು ಅದರ ಒಂದು ಸ್ಮರಣೆ ಇಟ್ಟುಕೊಂಡು ತನ್ನಲ್ಲಿದ್ದ ಸಂಪತ್ತನ್ನೆಲ್ಲ ರಾಜಕಾರ್ಯಕ್ಕೆ ವಿನಿಯೋಗಿಸಿ ತೃಪ್ತಿಯನ್ನು ಪಟ್ಟಂತಹ ಭಾಮಾಶಾಹನ ರಾಜಭಕ್ತಿಯನ್ನು ವರ್ಣಿಸಬೇಕು. ರೇಖಾಂಕಿತಾನಿ ಪದಾನಿ ಆಶ್ರಿತ್ಯ ಪ್ರಶ್ನಾ ನಿರ್ಮಾಣಂ ಕುರುತ. ಮೇವಾಡಿ, ಇಲ್ಲಿ ಪ್ರಶ್ನಾ ನಿರ್ಮಾಣ ವಾಕ್ಯ ಸಂಸ್ಕೃತದಲ್ಲೇ ಬರಿಬೇಕು. ಮೇವಾಡಿತಿ ಸ್ಥಳಂ ರಾಜಸ್ಥಾನೆ ಪ್ರಸಿದ್ಧಮಾಸೀತ್. ಮೇವಾಡಿತಿ ಸ್ಥಳಂ ಕುತ್ರ ಪ್ರಸಿದ್ಧಮಾಸೀತ್. ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಬೇಕು. ಕುತ್ರ ಪ್ರಸಿದ್ಧಂ ಆಸೀತ್. ಉದಯಸಿಂಹ ಪ್ರತಾಪಿ ರಾಜ ಆಸೀತ್. ಒಂದು ರೇಖಾಂಕಿತ ಒಂದು ಅಂಡರ್ಲೈನ್ ಮಾಡಿದ್ದಾರೆ. ಅಲ್ಲಿಗೆ ಪ್ರಶ್ನಾ ರೂಪದಲ್ಲಿ ಬರುವ ಶಬ್ದ ಯಾವುದು ಮತ್ತು ಪ್ರಶ್ನಾರ್ಥಕ ಚಿಹ್ನೆ. ಉದಯಸಿಂಹ ಇತಿ ಉತ್ತರಂ ಬರ್ತದೆ. ಪ್ರತಾಪಿ ರಾಜ ಆಸೀತ್. ಪ್ರತಾಪಿ ರಾಜ ಕಹ ಆಸೀತ್ ಎನ್ನುವುದು ಪ್ರಶ್ನೆ. ವೈದೇಶಿಕ ವಾಣಿಜ್ಯಾರ್ಥಂ ಆಗಚ್ಚಂತಿ ಸ್ಮ. ಅಂಡರ್ಲೈನ್ ಮಾಡಿದ್ದಾರೆ ವಾಣಿಜ್ಯಾರ್ಥಂ. ಕಿಮರ್ಥಂ ಎನ್ನುವಂಥ ಪ್ರಶ್ನೆಯನ್ನು ಕೊಡಬೇಕು. ಸಂಯೋಜದ ಮ್ಯಾಚ್ ದ ಫಾಲೋವಿಂಗ್. ಜಾವಂತಾಬಾಯ್ ಪ್ರತಾಪಸ್ಯ ಮಾತಾ, ಬಿಲ್ಲಾಹ ಯೋದ್ಧಾರಃ, ಅಕ್ಬರ್ ಬಾದಶಾ ದಿಲ್ಲೀಶ್ವರಾಹ, ಸಿಸಿದಿಯ ರಾಣಾ ಹಮೀರ. ಇದು ಒಂದು ವಂಶದಲ್ಲಿ ಹುಟ್ಟಿದಂತಹ ರಾಜನ ಹೆಸರು. ಇದನ್ನು ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಉತ್ತರ ಪುಸ್ತಕದಲ್ಲಿ ಉತ್ತರವನ್ನು ಬರೀಬೇಕು, ಅಭ್ಯಾಸ ಮಾಡಬೇಕು. ಇದು ಒಂದು ವ್ಯಕ್ತಿ ಪರಿಚಯದ ದೃಷ್ಟಿಯಿಂದ ಈ ಸರಳ ಪಾಠವನ್ನು ಕೊಟ್ಟಿದ್ದಾರೆ. ಪಾಠವನ್ನು ಕೇಳಿದ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸಿ ಈ ಅವಧಿಯನ್ನು ಮುಕ್ತಾಯಗೊಳಿಸ್ತೇನೆ. ಇದೇ ಪಾಠದ ವ್ಯಾಕರಣದ ಪ್ರಶ್ನೆಗಳು ಮುಂದಿನ ತರಗತಿಯಲ್ಲಿ ನಾವು ಸೇರಿಸಿಕೊಂಡು ಮುಂದಿನ ಪಾಠವನ್ನು ಮಾಡಲಿಕ್ಕಿದ್ದೇನೆ. ಧನ್ಯವಾದ. ನನ್ನ ಅದು ಲೆಸನ್ ಆಯಿತು, ಕಟ್ ಮಾಡ್ಕೊಂಡು. ಹೌದು, ಅದು ಒಂದು ಲೆಸನ್ ಆಯಿತು. ಎಷ್ಟು ಟೈಮ್ ತಗೊಂಡಿತ್ತು?